ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು SSC GD ಇಂಗ್ಲೀಷ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು 5ನೇ ಕ್ವಶನ್ ಪೇಪರು. ಇದು ಪ್ರಿವಿಯಸ್ ಇಯರ್ 2023 ಜನವರಿ ಫೆಬ್ರವರಿ ಒಳಗೆ ನಡೆದಂಥ ಎಕ್ಸಾಮ್ನಲ್ಲಿ ಇದೇ ವರ್ಷ. ಬಟ್ ಈಗ ನಮ್ಮ ಮುಂದಿನ ವರ್ಷ ನಡೀತಾ ಇದೆ ಎಕ್ಸಾಮ್. ಅದಕ್ಕಾಗಿ ನಾವು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಈ ಸೀರೀಸನ್ನು ಫಾಲೋ ಮಾಡಿರಿ. ಯಾಕಂತಂದರೆ ಯಾವ ಕ್ವಶನನ್ನು ಹೆಂಗೆ ಅಟೆಂಪ್ಟ್ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಆದಷ್ಟು ಎಲ್ಲರೂ ಈ ಕ್ವಶನ್ ನಾನು ಹೇಳುವಾಗ ಮೊದಲೇ ನೀವು ಒಂದು ಕ್ವಶನ್ ನಾನು ಮೊದಲು ಯಾವ್ದು ಮಾಡ್ತೀನಲ್ಲ ಅವಾಗ ಡಿಸ್ಪ್ಲೇ ಮಾಡಿದ ತಕ್ಷಣ ಅದನ್ನು ವಿಡಿಯೋ ಸ್ಟಾಪ್ ಮಾಡಿ ಆನಂತರ ಆ ಕ್ವಶನನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆನಂತರ ನಾನು ಹೇಳುವ ಆನ್ಸರನ್ನು ನೀವು ಕಂಪೇರ್ ಮಾಡಿ. ಯಾಕಂತಂದರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇರ್ಲಿಕ್ಕೆ ನೀವಾಗೆ ಪ್ರಾಕ್ಟೀಸ್ ಮಾಡದೇ ಹೋದರೆ ಇದು ಏನು ಉಪಯೋಗ ಇಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ನಾವು. ಇಲ್ಲಿ ನೋಡಿರಿ, ಏನೈತಿ ಅಂತ ಜೋವಿಯಲ್ ಅಂತಂತ ಇದೆ. ಇಲ್ಲಿ ನೋಡಿರಿ, ಜೋವಿಯಲ್ ಅಂತಂದರೆ ಇದರದ್ದು ಎಂಟೋನಿಮ್ ಕೇಳ ನಮ್ಗೆ. ಜೋವಿಯಲ್ ಅಂದರೆ ಏನು ರೀ ಕನ್ನಡದಾಗ ಅರ್ಥ ಆಗುತ್ತಾ? ಯಾರಿಗೂ ಗೊತ್ತಿರೋಕ್ಕಿಲ್ಲ. ಯಾಕಂತಂದರೆ ಈ ವರ್ಡ್ ನೀವು ಫಸ್ಟ್ ಟೈಮ್ ಇದನ್ನು ಕೇಳಿರ್ಬೋದು ನನಗೆ ಅನಿಸಿದ ಮಟ್ಟಿಗೆ. ಯಾಕಂದರೆ ಜೋವಿಯಲ್ ಅಂದರೆ ಒಂದು ಹ್ಯಾಪಿ ಅಂದಂಗೆ ಅರ್ಥ. ಹ್ಯಾಪಿನೆಸ್ ಅಂದಂಗೆ ಅರ್ಥ. ಹ್ಯಾಪಿನೆಸ್ ಅಂದರೆ ಈಗ ನಿಮಗೆ ಗೊತ್ತಾಗುತ್ತೆ, ಅಂದರೆ ಖುಷಿಯಾಗಿರೋದು. ಆನಂತರ ಗ್ಲೂಮಿ ಅಂದ್ರೆ ಏನು, ಅಬ್ರಪ್ಟ್ ಅಂದ್ರೆ ಏನು, ಚೀರ್ಫುಲ್ ಅಂದ್ರೆ ಏನು, ನಾಸಿಟಿಂಗ್ ಅಂದ್ರೆ ಏನು. ನಾಸಿಟಿಂಗ್ ಅಂದ್ರೆ ಏನಂದ್ರೆ ವಾಕರಿಕೆ ಬರೋದು, ವಾಮಿಟಿಂಗ್ ಅಂತಾರೆ, ವಾಕರಿಕೆ. ಆನಂತರ ಚೇರ್ಫುಲ್ ಅಂದ್ರೆ ಖುಷಿಯಾಗಿರೋದು. ಅಲ್ಲಿ ಎಂಟೋನಿಮ್ ಕೇಳೋಣ, ಇಲ್ಲಿ ಸಿನೋನಿಮ್ ಕೊಟ್ಟಾನ, ಖುಷಿ ಅಂತ ಅರ್ಥ, ಖುಷಿಯಾಗಿರೋದು. ಆನಂತರ ಅಬ್ರಪ್ಟ್ ಅಂದರೆ ಕೆಟ್ಟ ರೀತಿ ಒಳಗೆ ನೆಗೆಟಿವ್ ವರ್ಡ್ ಐತಿ ಅದು. ಗ್ಲೂಮಿ ಅಂದ್ರೆ ಏನು? ಗ್ಲೂಮಿ ಅಂದ್ರೆ ಡಿಪ್ರೆಸ್ಡ್ದಾಗಿರೋದು, ಅಂದ್ರೆ ದುಃಖದಲ್ಲಿರೋದು. ಅದಕ್ಕಾಗಿ ಏನು ಕೇಳೋಣ, ಇದರದ ಎಂಟೋನಿಮ್ ಕೇಳೋಣ, ಜೋವಿಯಲ್ದ ಎಂಟೋನಿಮ್ ಕೇಳೋಣ. ಅದಕ್ಕಾಗಿ ನಾವು ಗ್ಲೂಮಿ ಅಂತಂದು ಆನ್ಸರ್ ಹಾಕಬೇಕಾಗುತ್ತೆ. ಗ್ಲೂಮಿ ಆಗುತ್ತೆ ಇದು ಆನ್ಸರ್. ಯಾಕಂದ್ರೆ ದುಃಖ ಅಂತ, ಇಲ್ಲಿ ಖುಷಿಯಾಗೈತಿ, ಅದ್ರದ್ದು ದುಃಖ ಆಗ್ತೈತಿ. ಅಬ್ರಪ್ಟ್ ಅಂದ್ರೆ ಒಂಥರ ನೆಗೆಟಿವ್ ವರ್ಡ್ ಐತಿದ, ಅಂದ್ರೆ ಕೆಟ್ಟ ರೀತಿ ಒಳಗೆ ಅರ್ಥ ಕೊಡ್ತೈತಿ ಅಬ್ರಪ್ಟ್. ನೆಕ್ಸ್ಟ್ ನೋಡೋಣ, ನೆಗೆಟಿವ್ ಪಾಸಿಟಿವ್ ಅಂತ ಗೊತ್ತಾದ್ರೆ ನಿಮ್ಗೆ ಡೈರೆಕ್ಟಾಗಿ ನೀವು ಎಲಿಮಿನೇಷನ್ ಮಾಡಿ ಹಾಕ್ಬೋದು. ಈಗ ಇನ್ಕರೆಕ್ಟ್ಲಿ ಸ್ಪೆಲ್ಲಿಂಗ್ ವರ್ಡ್ ಅಂತ ಕೇಳೋಣ. ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಲಿಂಗ್ ವರ್ಡ್ ಅಂದರೆ ಎಂಥದಂದ್ರೆ ಇಲ್ಲಿ ನೋಡಿರಿ, ಇನ್ಕರೆಕ್ಟ್ಲಿ ಸ್ಪೆಲ್ಲಿಂಗ್ ವರ್ಡ್ ಕಾನ್ಸಿಯಸ್ದು ಏನಾಗ್ತೈತಿ, ಕ್ರೆಡಿಬಲ್ದು ಏನಾಗ್ತೈತಿ, ಕ್ಯಾನ್ಸಲೇಷನ್, ಕನ್ವರ್ಟಿಬಲ್, ಇದ್ರಾಗ ಯಾವ್ದು ತಪ್ಪೈತಿ ಅಂತ ಕೇಳತ್ತಾನೆ. ಇದ್ರಾಗ ಒಂದು ಥರದ ಸ್ಪೆಲ್ಲಿಂಗ್ ತಪ್ಪೈತಿ, ಆ ಥರದ್ದು ಕೇಳತ್ತಾನೆ. ನಮ್ಮ ಕಾನ್ಷಿಯಸ್ದ ಅರ್ಥ ಏನು, ಜಾಗೃತಿ ಅಂತ ಆಗುತ್ತೆ. ಅಂದರೆ ಕ್ರೆಡಿಬಲ್ ಅಂದರೆ ನಂಬಬಹುದು, ನಂಬಲಾಗುವ. ಕ್ರೆಡಿಬಲ್ ಇನ್ಕ್ರೆಡಿಬಲ್ ನಂಬಲಾಗದ ಅಂದಂಗೆ, ಕ್ರೆಡಿಬಲ್ ಅಂದರೆ ನಂಬಬಹುದು ಅಂತ. ಕ್ಯಾನ್ಸಲೇಷನ್ ಅಂದರೆ ರದ್ದು ಅಂತ. ಕನ್ವರ್ಟೇಬಲ್ ಅಂದರೆ ಚೇಂಜ್ ಮಾಡುವಂಥದ್ದು, ಚೇಂಜ್ ಅಂದರೆ ಬದಲಾವಣೆ ಆಗೋದು. ಇಲ್ಲಿ ನೋಡಿರಿ, ಕ್ಯಾನ್ಸಲೇಷನ್ ಸ್ಪೆಲ್ಲಿಂಗ ನಿಮ್ಗೆ ಈಗ ಎಲ್ಲ ಥರದ್ದು ಸ್ಪೆಲ್ಲಿಂಗ್ ಯಾವ್ದು ತಪ್ಪೈತೆ ಅಂತ ಗೊತ್ತಾಗುತ್ತೆ ನಿಮಗೆ. ಕ್ಯಾನ್ಸಲೇಷನ್ ನೀವು ಬರೋದು ನೋಡಿದಾಗ ಕ್ಯಾನ್ಸಲೇಷನ್ LLA ಕ್ಯಾನ್ಸಲೇಷನ್ ಹೆಂಗೆ ಬರುತ್ತೆ, ಇಲ್ಲಿ ಎ ಬರುತ್ತೆ, ಬಟ್ ಇ ಬರೋದಿಲ್ಲ. ಅದಕ್ಕಾಗಿ ನಮ್ಮದು ಆನ್ಸರ್ ಇದಾಗುತ್ತೆ ಕ್ಯಾನ್ಸಲೇಷನ್. ಕಾನ್ಸಿಯಸ್ ಅಂದರೆ ಸೇಮ್ ಐತಿ, ಕ್ರೆಡಿಬಲ್ ಅಂತಲೂ ವರ್ಡ್ ಕರೆಕ್ಟ್ ಐತಿ. ಯಾವಾಗಲೂ ನೀವು ಬರೆದು ನೋಡೋಕೆ ಟ್ರೈ ಮಾಡಿರಿ. ಎಷ್ಟು ಬರೆದು ನೋಡ್ತಿರಲ್ಲ ಅಷ್ಟು ಆನ್ಸರ್ ಕರೆಕ್ಟ್ ಬರ್ತಾವೆ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇವು ತಪ್ಪಾಗೋ ಚಾನ್ಸಸ್ ಭಾಳ ಇರ್ತೈತಿ. ಯಾಕಂದರೆ ನಾವು ಸ್ಪೆಲ್ಲಿಂಗನ್ನು ತಪ್ಪು ಮಾಡೋ ಚಾನ್ಸಸ್ ಭಾಳ ಇರ್ತೈತಿ. ಬರೆದು ನೋಡ್ರೆ ಒಂದು 90% ನಾವು ಕರೆಕ್ಟ್ ಮಾಡೋ ಚಾನ್ಸಸ್ಸು ಇರ್ತೈತಿ. ಯಾಕಂದರೆ ನಮ್ಮ ಮಸಲ್ ಮೆಮ್ರಿ ಕೈಯಲ್ಲಿ ಇರ್ತೈತಿಲ್ಲ, ಆ ಮಸಲ್ ಮೆಮ್ರಿ ಥ್ರೂನ ನಾವು ಕರೆಕ್ಟ್ ಮಾಡೋ ಚಾನ್ಸಸ್ ಇರ್ತೈತಿ. ಬ್ರೈನ್ಲೇ ಭಾಳ ರೇರ್ ಕಡಿಮೆ ಆಗೋದು, ಕರೆಕ್ಟ್ ಆಗೋದು. ಆನಂತರ ಈಗ 3ನೇ ಕ್ವೆಶನ್ ನೋಡ್ರಿ. ಇಲ್ಲಿ 3ನೇ ಕ್ವೆಶನ್ದಾಗ ಏನು ಕೇಳೋಣ, ಎಂಟೋನಿಮ್ ಕೇಳೋಣ. ಎದರದ್ದು, ಹಾರಿಬಲ್ದು ಎಂಟೋನಿಮ್ ಕೇಳೋಣ. ಏನಂತ, ದ ಆಕ್ಸಿಡೆಂಟ್ ಮೇಡ್ ಹಿಸ್ ಫೇಸ್ ಲುಕ್ ಹಾರಿಬಲ್ ಅಂತ. ಆಕ್ಸಿಡೆಂಟ್ ಆಗೈತಿ, ಆ ಆಕ್ಸಿಡೆಂಟ್ ಆದ ನಂತರ ಅವ್ನ ಮುಖ ಹೆಂಗಾಗೈತಿ, ಹಾರಿಬಲ್ ಅಂದ್ರೆ ಒಂಥರ ಅಂಜು ಅಂಥದ್ದು, ಹೆದರು ಅಂದಂಗೆ ಅರ್ಥ ಐತಿ, ಹೆದರಿಕೆ.
ಸರ್ಜಿಕಲ್ ಅಂದ್ರೆ ಶಸ್ತ್ರಚಿಕಿತ್ಸೆ ಅಂತಾರಲ್ಲ, ಶಸ್ತ್ರಚಿಕಿತ್ಸೆ ಸರ್ಜಿಕಲ್. ಶಸ್ತ್ರಚಿಕಿತ್ಸೆ. ಪ್ಲೆಜೆಂಟ್ ಅಂದರೆ ಹ್ಯಾಪಿ ಅಥವಾ ಏನಾಗತಿ. ಪ್ಲೆಜೆಂಟ್ ಅಂತಂದ್ರೆ ಮನೋಹರ ಆಗ್ತೈತಿ ನೋಡಿ, ಹ್ಯಾಪಿಡ ಅಥವಾ ಮನೋಹರ ಆಗ್ತೈತಿ. ಮನೋಹರದಿಂದ ಖುಷಿಯಾಗಿರೋದು ಒಂಥರ, ಅದೇ ರೀತಿ ಒಳಗೆ ಅರ್ಥ ಕೊಡ್ತೈತಿ. ಖುಷಿಯಲ್ಲಿರೋದು ಅಂದ್ರೆ ಮನೋಹರ. ಅಗ್ಲಿ ಅಂದ್ರೆ ಹೊಲಸು ಅಂದಂಗಂತ, ಕೊಳಕು. ಫ್ರೈಟ್ಫುಲ್ ಅಂದ್ರೆ ಅಂಜು. ಇದರ ಸಿನೋನಿಮ್ ಆಗ್ತೈತೆ. ಹಾರಿಬಲ್ದು ಸಿನೋನಿಮ್ ಆಗ್ತೈತಿ ಅಂಜು ಅಥವಾ ಹೆದರು ಆಗ್ತೈತಿ, ಹೆದರಿಕೆ ಆಗ್ತೈತಿ. ಅದಕ್ಕಾಗಿ ನಮ್ಗೆ ಆನ್ಸರ್ ಏನಾಗುತ್ತೆ, ಹಾರಿಬಲ್ದ ಪ್ಲೆಜೆಂಟ್ ಅಂತ ಹಾಕ್ಬೇಕು ನಾವು. ಪ್ಲೆಜೆಂಟ್ ಆನ್ಸರ್ ಪ್ಲೆಜೆಂಟ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಮನೋಹರ ಆಗಿ ಹೆದರೋದ ಪ್ಲೆಜೆಂಟ್ ಆನ್ಸರ್ ಆಗುತ್ತೆ ಇದ್ರದ್ದು. ಸರ್ಜಿಕಲ್ ಅಂತೂ ಇದಕ್ಕೆ ಸಂಬಂಧ ಬರೋಂಗಿಲ್ಲ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದು. 4ನೇ ಕ್ವಶನ್ ನೋಡ್ರಿ. ಇಲ್ಲಿ ಏನು ಹೇಳೋಣ, ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕು. ಎಜುಕೇಷನ್ ನೋ ಡೌಟ್ ಡ್ಯಾಶ್ ಬ್ರಿಂಗ್ ಅಬೌಟ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಇಲ್ಲಿ ಏನು ಹೇಳ್ತಾನೆ ನಾವು, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತ ಅಂದರೆ ಎಲ್ಲ ರೀತಿಯೊಳಗೆ ಡೆವಲಪ್ಮೆಂಟ್ ಆಗ್ತೈತಿ ಚೈಲ್ಡ್. ಎಜುಕೇಷನ್ ಮಾಡೋ ಒಂದು ಹುಡುಗರಿಗೆ ಎಜುಕೇಷನ್ ಕೊಡೋದ್ರಿಂದ ಎಲ್ಲ ರೀತಿಯೊಳಗೂ ಡೆವಲಪ್ಮೆಂಟ್ ಆಗ್ತೈತೆ ಅಂತ ಹೇಳ್ತಾನೆ. ಎಲ್ಲ ರೀತಿಯೊಳಗೆ ಅಂದರೆ ಯಾವ್ದು ತುಂಬಬೇಕು ನಾವು, ಏಮ್ಸ್ ಫಾರ್ ತುಂಬಬೇಕು, ಏಮ್ ಆ್ಯಟ್ ತುಂಬಬೇಕು, ಗೆಟ್ ರಿಡ್ ಆಫ್ ಅಂತ ತುಂಬಬೇಕು, ಏಮ್ಸ್ ಟು ಅಂತ ತುಂಬಬೇಕು. ಏಮ್ಸ್ ಫಾರ್ ಅಂತಂದ್ರೆ ಗುರಿಗಳನ್ನು ಹೊಂದಿದೆ ಅಂತಂದು ಅರ್ಥ ಆಗುತ್ತೆ. ಗುರಿಗಳನ್ನು ಹೊಂದಾಕ ಅಥವಾ ಏಮ್ ಆ್ಯಟ್ ಅಂತಂದ್ರೆ ಅದು ಅದೇ ರೀತಿ ಗುರಿ ಅಂತಲೇ ಅರ್ಥ ಆಗುತ್ತೆ. ಗೆಟ್ ರಿಡ್ ಅಪ್ ಅಂದ್ರೆ ತೆಗೆದು ಹಾಕೋದು, ರಿಮೂವ್ ಮಾಡೋದು. ಆನಂತರ ಏಮ್ಸ್ ಟು ಅಂದ್ರೆ ಮುಂದೆ ಆಗೋದಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಎಲ್ಲಿ ವರ್ಬ್ ಇರೋದಿಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಮುಂದೆ ಏನು ಹೇಳ್ತಿರ್ತೀವಿ ಇಲ್ಲಿ ಗುರಿಗಳ ಬಗ್ಗೆ ಹೇಳಾಕತ್ತೀವಿ. ಇಲ್ಲಿ ಭಾಳಷ್ಟು ಇರ್ತಾವೆ. ಇಲ್ಲಿ ಬ್ರಿಂಗ್ ಅಂತೈತಿ. ಬ್ರಿಂಗ್ ಇತ್ತಂದ್ರೆ ಇಲ್ಲಿ ಮುಂದೆ ವರ್ಬ್ ಐತಿ. ಇಲ್ಲಿ ಟು ಐತಿ. ಇದು ಪ್ರಿಪೋಸಿಷನ್ ಐತಿ. ಪ್ರಿಪೋಸಿಷನ್ ಮುಂದೆ ನಾವು ಏನು ತೊಗೋಬೇಕು, ಇಲ್ಲಿ ವರ್ಬ್ ತೊಗೋಬೇಕು. ಟು ಮುಂದೆ ವರ್ಬ್ ಬರ್ತೈತಿ ಭಾಳಷ್ಟು ಟೈಮ್ನಾಗ. ಅದಕ್ಕಾಗಿ ನಾವು ಇಲ್ಲಿ ಏಮ್ಸ್ ಟು ಅಂತ ತುಂಬಬೇಕು. ಹೀಗಾದ್ರೆ ಮುಂದೆ ಏನು ಆಗೋದೈತೆ ಅಂತ ತೋರಿಸ್ತಿಲ್ಲ, ಮುಂದೆ ಏನು ನಾವು ಪಡ್ಕೋತೀವಲ್ಲ ಅದರಲ್ಲಿ ಅದಕ್ಕಾಗಿ ಎಜುಕೇಷನ್ ನೋ ಡೌಟ್ ಏಮ್ಸ್ ಟು ಬ್ರಿಂಗ್ ಅಬೌಟ್ ದ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ. ಅದು ಏಮ್ಸ್ ಏನು ಮಾಡ್ತೈತಿ, ಏನು ಗುರಿಯನ್ನು ಹೊಂದೈತಿ, ಅದ ಎಲ್ಲ ರೀತಿಯೊಳಗೂ ಡೆವಲಪ್ಮೆಂಟ್ ಕಾಣ್ತೈತಿ ಹುಡುಗರಲ್ಲಿ. ಅಂದರೆ ನಾವು ಶಾಲೆ ಎಷ್ಟು ಕಲಿತೇವೆ ಅಷ್ಟು ನಮ್ಮಲ್ಲಿ ಡೆವಲಪ್ಮೆಂಟ್ ಭಾಳ ಬರ್ತೈತಿ ಅಂತ ಹೇಳಾಗ್ತೈತೆ. ಅದು ಗೆಟ್ ರಿಡ್ ಅಪ್ ಅಂತಂದರೆ ಅದಂತೂ ಯೂಸ್ ಆಗಂಗಿಲ್ಲ. 3ನೇ ಆಪ್ಷನ್. ಇವು ಎಲ್ಲ 3 ಆಪ್ಷನ್ ಅಂತೂ ಫುಲ್ ನಿಮಗೆ ಕನ್ಫ್ಯೂಸಿಂಗ್ ಆಗೋಂಗೆ ಕೊಟ್ಟಾನ. ನಾವು ಏಮ್ಸ್ ಟು ಅಂತಲೂ ತುಂಬಬೇಕಿಲ್ಲಿ. ಇಲ್ಲಿ 5ನೇ ಕ್ವಶನ್ ನೋಡ್ರಿ. 5ನೇ ಕ್ವಶನ್ದಾಗ ಏನೈತಿ, ಅರ್ನ್ ನೋಡಂತಂತ ಗಳಿಸಿದ ಅಂತ ಆಗ್ತೈತಿ. ಅರ್ನ್ ಅಂದ್ರೆ ಗಳಿಸಿದ ಅಂದ್ರೆ ಪಡೆದುಕೊಂಡಿರ್ತೀವಿ. ಏನು ಪಡ್ಕೊಂಡಿರ್ತೀವಿ, ಬಟ್ ನಾವಾಗಿ ತೊಗೊಂಡಿರ್ತೀವಿ. ಆ ರೀತಿ ಒಳಗೆ ಅರ್ಥ ಕೊಡ್ತದೆ. ಇದು ಗಳಿಸಿದನ ಆಗ್ತೈತಿ, ತೊಗೊಂಡದ್ದ ಆಗ್ತೈತಿ, ತೊಗೊಳ್ಳೋದು. ಬಟ್ ಇನ್ನೊಬ್ಬರು ಕೊಟ್ಟದ್ದನ್ನು ನಾವು ತೊಗೊಳ್ತೀವಿ. ನಾವು ತೊಗೊಳ್ಳೋದು, ಇನ್ನೊಬ್ರು ಕೊಡ್ತಾರೆ, ನೀವು ಇನ್ನೊಬ್ರು ಕೊಟ್ಟಾಗ ನೀವು ತೊಗೋತಿರಲ್ಲ, ಅದು ತೊಗೊಳ್ಳೋದು. ಅದೇ ರೀತಿ ಒಳಗೆ ಅರ್ಥ ಕೊಡ್ತೈತಿ, ಸೇಮ್ ಆಗ್ತೈತಿ. ಇನ್ನೊಬ್ಬರು ಕೊಟ್ಟದ್ದನ್ನು ತೊಗೊಳೋದಕ್ಕೆ ಏನಂತೀವಿ, ಇನ್ನೊಬ್ಬರು ಕೊಟ್ಟದ್ದನ್ನು ತೊಗೊಳ್ಳೋದು. ಆನಂತರ ಇದು ಗೇವ್ ಏನೈತಿಲ್ಲ, ನಾವು ಕೊಡೋದು. ಇದಿಷ್ಟರೊಳಗೆ ಇವೆರಡು ಥರ ಕನ್ಫ್ಯೂಸ್ ಆಗ್ತೈತಿ ನಿಮ್ಗೆ. ಇವೆರಡು ಥರ ಕನ್ಫ್ಯೂಸ್ ಆಗ್ತೈತೆ. ಗೇನ್ ಅಂದರೆ ಇದು ಪಡೆದುಕೊಳ್ಳೋದು. ಗೇನ್ ಅಂದರೆ ನಾವು ಪಡ್ಕೊಳ್ಳೋದು. ಇದು ಸಿನೋನಿಮ್ ಆಗುತ್ತೆ. ಇಲ್ಲೇನು ಕೇಳೋಣ, ಸಿನೋನಿಮ್ ಕೇಳೋಣ. ಗೇನ್ ಅಂದರೆ ಪಡೆದುಕೊಳ್ಳೋದು. ಸಿನೋನಿಮ್ ಆಫ್ ದ ಅರ್ನ್ಡ್ ಗಳಿಸು. ಅರ್ನ್ ಅಂದ್ರೆ ಪಡ್ಕೊಳ್ಳೋದಾಗೈತಿ. ಗೇನ್ ಅಂದ್ರೆ ಪಡೆದುಕೊಳ್ಳೋದಾಗ್ತೈತಿ. ಪಡೆದುಕೊಳ್ಳೋದು ಅಪರ್ಡ್ ಇವೆರಡು ಸಿನೋನಿಮ್ ಆಗ್ತವೆ. ಇವೆರಡು ಒಂದಕ್ಕೊಂದು ಸಿನೋನಿಮ್ ಆಗ್ತವೆ. ಬಟ್ ಮೀನಿಂಗ್ ಡಿಫ್ರೆನ್ಸ್ ಆಗುತ್ತೆ. ಇನ್ನೊಬ್ಬರು ಕೊಟ್ಟದ್ದನ್ನು ತೊಗೊಳ್ಳೋದು ಬೇರೆ, ನಾವಾಗೆ ಕೊಡೋದು ಬೇರೆ. ಅನಂತರ ಅಕಾರ್ಡ್ ಅಂದರೆ ಏನಾಗುತ್ತೆ, ಪ್ರದಾನ ಮಾಡೋದು ಅಥವಾ ಅಗ್ರಿಮೆಂಟ್ ಮಾಡೋದು, ಒಪ್ಪಂದ ಮಾಡೋದು.
ಒಪ್ಪಂದ ಮಾಡ್ಕೊಳ್ಳೋದು, ಪರ್ಮಿಷನ್ ಕೊಡೋದು ಹಿಂಗಾಗ್ತೈತಿ. ಇದು ಪಡೆದುಕೊಳ್ಳೋದು. ಆನ್ಸರ್ ಗೇನಡ್ ಅಂತ ಆಗುತ್ತೆ. ಆನ್ಸರ್ ಗೇನಡ್ ಆಗುತ್ತೆ, ಯಾಕಂದ್ರೆ ಇಲ್ಲಿ ಸಿನೋನಿಮ್ ಕೇಳ ಪಡೆದುಕೊಳ್ಳೋದಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲೇನು ಹೇಳೋಣ, ಡಿಸೈಡ್ ಒನ್ ಸೆಲ್ಫ್ ಅಂತ. ಡಿಸೈಡ್ ಒನ್ ಸೆಲ್ಫ್ ಅಂತಂದ್ರೆ ನಮ್ಮ ಹತ್ರ ನಾವದೇವಿ ಅನ್ನಂಗೆ ಅರ್ಥ. ಅಂದ್ರೆ ಡಿಸೈಡ್ ಒನ್ ಸೆಲ್ಫ್. ಈಗ ನೋಡ್ರಿ, ಡಿಪ್ರೆಷನ್ದಾಗ ಇದ್ದಾಗ, ಡಿಪ್ರೆಷನ್ ಹೆಂಗ್ರೆ ಹೆಂಗೆ, ನೀವು ಒಂಥರ ಡಿಪ್ರೆಷನ್ ಇದ್ದಾಗ ನಿಮ್ಮ ಜೊತೆ ಯಾರೂ ಇರೋಂಗಿಲ್ಲ, ನೀವು ಮಾತಾಡ್ಕೊಳ್ಳೋದು, ಅಂದ್ರೆ ಟೆನ್ಷನ್ದಾಗ ಇರ್ತಾರೆ. ಅದಕ್ಕೆ ಏನಂತಾರೆ ಒನ್ಸ್ ಡಿಸೈಡ್ ಒನ್ ಸೆಲ್ಫ್. ಅಂದ್ರೆ ನಾವು ಟೆನ್ಷನ್ದಾಗ ಇರೋದಕ್ಕೆ ಅದೇ ರೀತಿ ಒಳಗೆ ಅರ್ಥ ಕೊಡ್ತದೆ. ಆನಂತರ ಟು ರಿಮೇನ್ ಸೈಲೆಂಟ್ ಆಗುತ್ತೋ ಅಂದ್ರೆ ಸೈಲೆಂಟ್ ಆಗಿರೋದು. ವೆರಿ ಶಾಕ್ಡ್ ಆರ್ ಡಿಸ್ಟ್ರಾಟೆಡ್ ಅಂದ್ರೆ ಭಾಳ ಅಂಜುವಂಥದ್ದು, ಅದು ನಮಗೆ ಗಾಬರಿ ಆಗಿರೋದು. ನಂತರ ಫೀಲಿಂಗ್ ಓವರ್ವೆಲ್ಮಿಂಗ್, ಫಿಯರ್ ಆರ್ ವರಿ. ಅಂದರೆ ಇದು ಮೀನಿಂಗ್ ನಮ್ಗೆ ಇದಕ್ಕೆ ಸಂಬಂಧ ಕೂಡ ಆಯ್ತು ಸ್ವಲ್ಪ. ಟು ಬಿ ಹ್ಯಾಪಿ ಅಂದರೆ ಖುಷಿಯಾಗಿರೋದು. ಇದು ಖುಷಿಯಾಗಿರೋದಕ್ಕಂತೂ ಸಂಬಂಧ ಕೂಡ ಆಗ್ತಿಲ್ಲ. ಇದು ನೆಗೆಟಿವ್ ಆಗಿ ತೋರ್ಸಾಕತೈತಿ. ನೆಗೆಟಿವ್ ಆಗಿರೋದು ಯಾವ್ಯಾವುದು ಅಂದರೆ ಇದು ನೆಗೆಟಿವ್ ಐತಿ, ಇದು ನೆಗೆಟಿವ್ ಐತಿ. ಅದಕ್ಕಾಗಿ ನಾವು ಮೂರನೇದು ಆನ್ಸರ್ ಆಗುತ್ತೆ. ಯಾಕಂತಂದ್ರೆ ಓವರ್ವೆಲ್ಮಿಂಗ್, ಫಿಯರ್, ವರಿ. ಅವ್ನು ಚಿಂತೆ ಮಾಡೋದು ಅಂತ ಹೇಳಿದ್ನೆಲ್ಲ, ಟೆನ್ಷನ್ದಾಗಿರೋದು. ಅದಕ್ಕೇನಂತಾರೆ ಇಲ್ಲಿ ವರಿ ಅಂತ ಐತಿಲ್ಲ. ಫಿಯರ್ ಅಂದರೆ ಅಂಜುವಂಥದ್ದು, ಓವರ್ವೆಲ್ಮಿಂಗ್ ಭಾಳಷ್ಟು ಹೆದರಿಕೆ ಆಗೋದು, ಅಂಜೋದು. ಅದಕ್ಕೇನಂತಾರೋ ಡಿಸೈಡ್ ಒನ್ ಸೆಲ್ಫ್ ಅಂತ ಅರ್ಥ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 7ನೇ ಕ್ವಶನ್ ನೋಡ್ರಿ ಇಲ್ಲಿ. ಹಿ ಈಸ್ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ದ್ಯಾಟ್ಸ್ ವೈ ಎವ್ರಿ ಒನ್ ಅಪ್ರಿಷಿಯೇಟ್ಸ್ ಹಿಮ್. ಅವ್ನು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಅದಾನ, ಅಂದ್ರೆ ಭಾಳ ಆನೆಸ್ಟ್ ಅದಾನ, ಅವ್ನು ಸತ್ಯವಾಗಿರ್ತಾನೆ, ಯಾವಾಗಲೂ ಸತ್ಯನ ನುಡಿತಾನು, ಕರೆಕ್ಟಾಗಿ ಯಾವುದೂ ಸುಳ್ಳು ಹೇಳಂಗಿಲ್ಲ ಅಂದಂಗೆ ಆ ರೀತಿ ಒಳಗೆ. ಅದಕ್ಕಾಗಿ ಅವನನ್ನು ಎಲ್ಲರೂ ಹೊಗಳ್ತಾರೋ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಆ ಥರದ್ದು ಇಲ್ಲಿ ಇಡಿಯಮ್ ಕೊಟ್ಟಾನ, ಇವ ಇಡಿಯಮ್ ಅಂತಾರೆ ಇದಕ್ಕೆ. ಯಾಕಂದರೆ ಇಲ್ಲಿ ಬ್ಯಾಡ್ ಬ್ಲಡ್ ಆ್ಯಂಡ್ ಓಪನ್ ಬುಕ್ ಆ್ಯಂಡ್ ಆ್ಯಪಲ್ ಒನ್ಸ್ ಐಸ್ ಎ ಬಿಗ್ ಹಿಟ್ ಅಂತ. ಈ ಬಿಗ್ ಹಿಟ್ ಅಂದರೆ ಅಚೀವ್ಮೆಂಟ್ ಸಕ್ಸಸ್ ಅಂದಂಗೆ. ಆನಂತರ ಇಲ್ಲಿ ನೋಡ್ರಿ, ಬ್ಯಾಡ್ ಬ್ಲಡ್ ಅಂದರೆ ಹೇಟ್ ಮಾಡೋದು, ವೈರತ್ವ ಅಂದರೆ ಹೇಟ್, ಶತ್ರು. ಆನಂತರ ಏನು ಓಪನ್ ಬುಕ್ ಅಂದ್ರೆ ಆನೆಸ್ಟ್ ಆಗಿರೋದು. ಅಂದರೆ ಸತ್ಯವಂತರಾಗಿರೋದು, ಸತ್ಯನ ಹೇಳೋದು. ಅಂದರೆ ಆ್ಯಪಲ್ ಆಫ್ ಒನ್ಸ್ ಐ ಅಂತ. ಯಾರು ನೀವು ಇಷ್ಟಪಡ್ತಿರಲ್ಲ ಅದನ್ನು ಭಾಳಷ್ಟು ಒಬ್ಬರನ್ನ ಲವ್ ಮಾಡೋದು, ಅಂದರೆ ಇನ್ನೊಬ್ಬರನ್ನ ಇಷ್ಟಪಡೋದು ಭಾಳಷ್ಟು. ಅಂದ್ರೆ ಅತಿಯಾಗಿ ಒಬ್ಬರನ್ನ ಪ್ರೀತಿಸೋದು. ಈ ರೀತಿ ಅರ್ಥ ಕೊಡುತ್ತಾ. ಸಕ್ಸಸ್ ಅಂತಂದರೆ ನಿಮ್ಗೆ ಗೊತ್ತೈತಿಲ್ಲ, ಸಾಧನೆ ಮಾಡೋದು. ಈಗ ನೋಡ್ರಿ, ಇದ್ರ ನಾವು ಏನು ಸ್ಟ್ರೇಟ್ ಫಾರ್ವರ್ಡ್ ಟು ಏನು ಆನೆಸ್ಟ್ ಅಂತಂದ್ರೆ ನಾವು ಅದಕ್ಕಾಗಿ ಆನ್ಸರ್ ಏನು ಹಾಕಬೇಕು, ಏನು ಓಪನ್ ಬುಕ್ ಅಂತ ಹಾಕ್ಬೇಕಂದ್ರೆ, ಯಾಕಂದ್ರೆ ಇವ ಸತ್ಯ ಹೇಳ್ತಿರ್ತಾನೆ. ಅಂದರೆ ಯಾರು ಓಪನ್ ಬುಕ್ ಅಂದರೆ ಯಾರಲ್ಲಿ ಅವನ ಕಡೆ ಏನೂ ಸುಳ್ಳು ಹೇಳೋಕ್ಕಾಗಂಗಿಲ್ಲ, ಯಾವಾಗಲೂ ಕರೆನ ಹೇಳ್ತಿರ್ತಾನೆ. ಅಂಥವ್ರಿಗೆ ಏನಂತಾರೋ ಏನು ಓಪನ್ ಬುಕ್ ಅಂತ ಕರೀತಾರೆ. ಈಗ ನೋಡ್ರಿ, ನೆಕ್ಸ್ಟ್ 8ನೇ ಕ್ವಶನ್. ಲೊಕೇಟಿಂಗ್ ಡೈರೆಕ್ಷನ್ಸ್ ಥ್ರೂ ದ ಲೊಕೇಶನ್ ಆಫ್ ಸ್ಟಾರ್ಸ್ ಆ್ಯಂಡ್ ಕಾನ್ಸ್ಟಲೇಷನ್ ಈಸ್ ಅ ಡ್ಯಾಶ್ ವೇ ಎಟ್ ದ ಸಿ ಅಂತ. ಈಗ ನೋಡ್ರಿ, ಇದ್ರದ್ದು ಸಿನೋನಿಮ್ ಕೇಳ್ಯಾನ. ನಮಗೆ ಇಲ್ಲಿ ಸಿನೋನಿಮ್ ಕೇಳ್ಯಾನ ನೋಡ್ರಿ. ನಾವು ಮ್ಯಾಲೆ ಸ್ವಲ್ಪ ನೋಡ್ಕೊಳ್ಳೋದು, ಏನೈತಿಲಿ ಏನು ಕೇಳ್ಯಾನ ಅಷ್ಟು ನೋಡ್ಕೊಳ್ಳೋದು. ಪಟ್ನ ಇದು ನೋಡಿ, ಇದು ಹ್ಯಾಂಡಿ ವರ್ಡ್ ಐತಿ. ಯಾಕಂದ್ರೆ ಇಲ್ಲಿ ಏನು ಹೇಳೋಣ, ಬ್ರ್ಯಾಕೆಟ್ ಒಳಗೆ ಇದ್ದದ್ದಕ್ಕೆ ಸಿನೋನಿಮ್ ಕೊಡ್ರಿ ಅಂತ ಹೇಳ. ಹ್ಯಾಂಡಿ ಅಂದ್ರೆ ಏನು, ಯೂಸ್ಫುಲ್ ಅಂದರೆ ಹಾಂ, ಅಂದರೆ ಹ್ಯಾಂಡಿ ಅಂದರೆ ಹೆಂಗಾಗುತ್ತೆ ಕನ್ನಡದಾಗ, ಸೂಕ್ತಿ ಅಂತ ಆಗುತ್ತಲ್ಲ, ಸೂಕ್ತ ಅಂತ ಆಗುತ್ತೆ. ಸೂಕ್ತ ಅಂದ್ರೆ ಯೂಸ್ಫುಲ್ ಅನ್ನಂಗೆ ಅರ್ಥ. ಇಲ್ಲಿ ಐತೆ ನೋಡಿ, ಯೂಸ್ಫುಲ್ ಅನ್ನ ಐತೆ ನೋಡ್ರಿ ಇಲ್ಲಿ ಆನ್ಸರ್ ಆಪ್ಷನ್ದಾಗ. ನಿಯರ್ ಅಂದ್ರೆ ಸಮೀಪ. ಸಿಂಪಲ್ ಅಂದ್ರೆ ಸಾಧಾರಣ. ಯೂಸ್ಫುಲ್ ಅಂದ್ರೆ ಸೂಕ್ತ ಆಗ್ತೈತಿ. ಸೂಕ್ತವಾದ ಅಥವಾ ನೈಸ್ ಅಂದ್ರೆ ಸುಂದರವಾದ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲೇನು ತುಂಬಬೇಕು, ನಾವು ಸಿನೋನಿಮ್ ತುಂಬಬೇಕು. ಅದಕ್ಕಾಗಿ ನಾವು ಯೂಸ್ಫುಲ್ಲನ್ನು ತುಂಬ್ತೀವಿ, ಸೂಕ್ತ ಅಂತಂದ. ಈಗ ನೆಕ್ಸ್ಟ್ ನೋಡೋಣ ಇಲ್ಲಿ. ಯು ಡು ನಾಟ್ ಹ್ಯಾವ್, 9ನೇ ಕ್ವಶನ್ ನೋಡ್ರಿ. ಯು ಡು ನಾಟ್ ಹ್ಯಾವ್ ಎಕ್ಸೆಸ್ ಟು ದಿಸ್ ಕಂಟೆಂಟ್ ಕರೆಕ್ಟ್ಲಿ ಅಂತ.
ಅಂದ್ರೆ ಒಂದು ಕಂಟೆಂಟ್ ಐತಿ. ಈಗ ನೀವು ನೋಡ್ರಿ ಹಂಗೆ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ಎಕ್ಸಸ್ ಅಂದರೆ ಎಲ್ಲಿ ಎಕ್ಸಸ್ ಅನ್ನೋದು ವರ್ಡ್ ಎದಕ್ಕೆ ಯೂಸ್ ಆಗ್ತೈತಿ. ಈಗ ನೋಡ್ರಿ ನೀವು ಎಕ್ಸಾಮದ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಲಾಗಿನ್ ಅಂತ ಕೇಳ್ತೈತಿ. ಅದು ಲಾಗಿನ್ ಮೊದಲು ರಿಜಿಸ್ಟರ್ ಮಾಡೋಕೆ ಹಚ್ತೈತಿ. ರಿಜಿಸ್ಟರ್ ಮಾಡಿದ್ಮೇಲೆ ನೀವು ಹೊಳ್ಳಿ ಲಾಗಿನ್ ಮಾಡ್ಬೇಕು. ಒಂದೊಂದು ಟೈಮ್ನಾಗ ಲಾಗಿನ್ ಮಾಡ್ಬೇಕಾಯ್ತು. ಆ ಲಾಗಿನ್ ಮಾಡೋ ಟೈಮ್ನಾಗ ಏನಾದೈತಿ, ಎಕ್ಸಸ್ ಆಗ್ಬೇಕಾದ್ರೆ ನಮಗೆ ರಿಜಿಸ್ಟರ್ ಮಾಡಿರ್ತೀವಲ್ಲ, ಅವು ಏನೇನು ಡೀಟೇಲ್ಸ್ ಕೊಟ್ಟಿರ್ತೀವೋ ಅದನ್ನು ಕೇಳ್ತೈತಿ. ಅದು ಒಳಗೆ ಎಂಟ್ರಿ ಆಗ್ಬೇಕು. ಇದಕ್ಕೆ ಪ್ರವೇಶ ಅಂತ ಕರೀತಾರೆ. ಪ್ರವೇಶ ಆಗ್ಬೇಕು. ಒಳಗೆ ನೀವು ಹೋಗ್ಬೇಕಾದ್ರೆ ಪ್ರವೇಶ ಅಂತಾರೆ. ಪ್ರವೇಶ ಮಾಡ್ಕೋಬೇಕಂದ್ರೆ, ಪ್ರವೇಶ ತೊಗೊಳ್ಬೇಕಾದ್ರೆ ಇದಕ್ಕೆ ಎಕ್ಸಸ್ ಅಂತ ಕರೀತಾರೆ. ಇಲ್ಲಿ ಏನಾಗೈತಿ, ಯು ಡು ನಾಟ್ ಹ್ಯಾವ್ ಎಕ್ಸಸ್ ಟು ದಿಸ್ ಕಂಟೆಂಟ್. ಅಂದರೆ ಈ ಕಂಟೆಂಟ್ ಅನ್ನೋದು ಕಂಟೆಂಟ್ ಅಂದರೆ ಒಂದೇನು ವಿಡಿಯೋ ಆಯಿತು ಅಥವಾ ಏನಾರು ಐತೆ ಅದನ್ನು ನೀವು ನೋಡಬೇಕಾ, ಅಥವಾ ಏನೋ ಒಂದು ವಿಷಯ ಐತೆ ಅದನ್ನು ನೀವು ಯೂಸ್ ಮಾಡ್ಬೇಕಂತಂದ್ರೆ ನೀವು ಎಕ್ಸಸ್ ಪಡ್ಕೊಳ್ಬೇಕು ಅಂತ ಹೇಳತೈತಿ. ಎಕ್ಸಸ್ ಪಡ್ಕೊಳ್ಬೇಕಂದ್ರೆ ಕರೆಕ್ಟ್ ಐತಿ ವರ್ಡ್. ಇಲ್ಲಿ ಏನೂ ಚೇಂಜಸ್ ಅನಿಸ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ಆ ಜಾಗದಾಗ ಯಾವ ಎಕ್ಸಸ್ ಜಾಗದಾಗ ಯಾವ ಪರ್ಮಿಟ್ ಅಂತ ಬರ್ತೈತೋ, ನೋ ಸಬ್ಸ್ಟಿಟ್ಯೂಷನ್ ಬರ್ತೈತೋ, ಯಾವ ಎಕ್ಸಸ್ ಅಂತ. ಎಕ್ಸಸ್ ಇದು ನೆಗೆಟಿವ್ ಮೀನಿಂಗ್ ಕೂಡ ಐತೆ. ಎಕ್ಸಸ್ ಅಂದ್ರೆ ಹೊರಗೆ ಹೋಗೋದು, ಹೆಚ್ಚಾಗೋದು. ಇದು ಬೇರೆ ಆಗುತ್ತೆ ಅರ್ಥ, ಹೆಚ್ಚಾಗೋದು. ಆನಂತರ ಯಾವ ಪರ್ಮಿಷನ್, ಇದು ಸೇಮ್ ಮೀನಿಂಗ್ ಕೂಡ ಐತೆ. ಬಟ್ ಪರ್ಮಿಷನ್ ಅಂದರೆ ಇದು ಬೇರೆ ಅರ್ಥ ಕೊಡ್ತೈತಿ. ಅನುಮತಿ ಅಂತ ಕೊಡ್ತೈತಿ. ಈಗ ಅನುಮತಿ ಇನ್ನೊಬ್ಬರಿಂದ ಪಡ್ಕೊಳ್ತೇವೆ. ಇದು ಅನುಮತಿ. ಈಗ ನಾವಾಗಿ ಎಕ್ಸಸ್ ಅಂದ್ರೆ ನಾವು ಪ್ರವೇಶ ತೊಗೋತಿರ್ತೀವಿ, ಒಳಗೆ ಹೋಗೋದು. ಅದಕ್ಕೇನಂತೀವಿ ಪರ್ಮಿಟ್ ಅಂದರೂ ಇದು ಅದ ಸೇಮ್ ಆಗಿ ಕೊಡ್ತೈತಿ. ಆನ್ಸರ್ ನೋ ಸಬ್ಸ್ಟಿಟ್ಯೂಷನ್ ಆಗ್ತೈತಿ. ನಿಮಗೆ ಇಲ್ಲಿ ಏನು ಚೇಂಜಸ್ ಮಾಡೋಕೆ ಅಗತ್ಯ ಇಲ್ಲ, ಎಲ್ಲ ನಾರ್ಮಲ್ ಐತೆ. ಆಪ್ಷನ್ದಾಗ ಸ್ವಲ್ಪ ಕನ್ಫ್ಯೂಸ್ ಮಾಡೋಕೆ ಕ್ವಶನ್ಸ್ ಇದನ್ನು ಕೊಟ್ಟಾನ. ಆಪ್ಷನ್ಸನ್ನು ಭಾಳ ಸೇಮ್ ಮೀನಿಂಗ್ ಕೊಡುವಂಥವು ಭಾಳ ಕೊಟ್ಟಾನ. ಅಂದರೆ 2 ಅಂತೂ ಅದಾವೆ, 1ನೇದ್ರಾಗು ಮತ್ತು 4ನೇದು. ನೀವು ಏನು ಅನಿಸ್ತೈತಿ ಲಾಸ್ಟ್ ಅದು ಕರೆಕ್ಟ್ ಐತಪ್ಪ, ಇದನ್ನು ತುಂಬಬೇಕು ಅನಿಸ್ತೈತಿ. ಬಟ್ ಅದು ಕರೆಕ್ಟ್ ಇದ್ದದ್ದು ಇದೈತಿ. ಯಾವ ಎಕ್ಸಸ್ ಅಂದರೆ ನಾವು ಕಂಟೆಂಟದ ಬಗ್ಗೆ ನೋಡಾಕತ್ತೀವಿ. ಅದಕ್ಕಾಗಿ ನಾವು ಒಳಗೆ ಹೋಗ್ಬೇಕಾದ್ರೆ ನಾವು ಏನು ತೊಗೋತೀವಿ, ಎಕ್ಸಸ್ ಪರವಾನಗಿ ಅಂದಂಗೆ ಅರ್ಥ. ನೆಕ್ಸ್ಟ್ ನೋಡೋಣ. ಇಲ್ಲಿ ಸಿನೋನಿಮ್ ಕೇಳೋಣ ನೋಡ್ರಿ. ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂತ ಕೇಳೋಣ. ಬ್ರೇವದ ಸಿನೋನಿಮ್ ಏನ? ಬ್ರೇವ್ ಅಂದ್ರೆ ಏನ? ಧೈರ್ಯಶಾಲಿ ಅಂದಂಗೆ ಅರ್ಥ. ಧೈರ್ಯವಂತ, ಧೈರ್ಯ ಅಂತ ಆಗತ್ತ, ಧೈರ್ಯಶಾಲಿ. ಕಾಸಿಯಸ್ ಅಂದ್ರೆ ಮುಂಜಾಗ್ರತೆ ಅಂತ, ಮುಂಜಾಗ್ರತೆ. ಟಿಮಿಡ್ ಅಂದ್ರೆ ನಿಮ್ಗೆ ಹೆಂಗೆ ಹೇಳಿ, ಟಿಮಿಡ್ ಅಂದ್ರೆ ಇದ್ರದ್ದು ಅಪೋಸಿಟ್. ಬ್ರೇವದ ಅಪೋಸಿಟ್ ಅಂದ್ರೆ ಹೇಡಿ ಆಗತ್ತೆ, ಹೇಡಿ ಆಗತ್ತೆ. ಡೇರಿಂಗ್ ಅಂದ್ರೆ ಧೈರ್ಯವಂತ, ಧೈರ್ಯನ ಆಗುತ್ತದೆ ಡೇರಿಂಗ್. ಮೈಲ್ಡ್ ಅಂದ್ರೆ ಸೌಮ್ಯ ಅಂತ, ಸೌಮ್ಯ. ನೋಡ್ರಿ ಟಿಮಿಡ ಇದ್ರದ್ದು ಅಪೋಸಿಟ್ ಆಗುತ್ತೆ ಬ್ರೇವ್ದ. ಕಾಶಿಯಸ್ ಅಂದ್ರೆ ಮುಂಜಾಗ್ರತೆ, ಅದಕ್ಕೆ ಸಂಬಂಧನೇ ಇಲ್ಲ. ಡೇರಿಂಗ್ ಆಗುತ್ತೆ ಇದ್ರ ಆನ್ಸರ್. ಯಾಕಂದ್ರೆ ಸಿನೋನಿಮ್ ಕೇಳೋಣ, ಅದಕ್ಕಾಗಿ ಆನ್ಸರ್ ಡೇರಿಂಗ್ ಆಗುತ್ತೆ. ಈಗ 11ನೇ ಕ್ವಶನ್ ನೋಡ್ರಿ. ಈಗ ನೀವು ಸ್ಟಾಪ್ ಮಾಡಿರಿ, ಆನಂತರ ಅಟೆಂಪ್ಟ್ ಮಾಡಕ್ಕೆ ನೋಡ್ರಿ. ಆನಂತರ ನೀವು ನಾ ಹೇಳೋದನ್ನು ಕರೆಕ್ಟಾಗಿ ಕಂಪೇರ್ ಮಾಡಿರಿ. ಯಾಕಂತಂದ್ರೆ ನಿಮಗೆ ನೀವಾಗಿ ಅಟೆಂಪ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ನಿಮ್ಮದು ಮೈಂಡ್ ಪವರ್ ಬೆಳೀತಾ ಹೋಗುತ್ತೆ. ಹೆಂಗೆ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕಂತಂದು ನಾವಾಗಿ ಬಿಡಿಸೋದು ನೋಡ್ಕೊತ ಹೋದ್ರೆ ಏನಾಗಂಗಿಲ್ಲ. ಆದಷ್ಟು ನೀವು ಟ್ರೈ ಮಾಡೋಕ್ಕೆ ನೋಡ್ರಿ ಅಂತ ಹೇಳ್ತಾ, ಈಗ ನೋಡ್ರಿ, ಮಷೀನ್ಸ್ ಕ್ಯಾನ್ ಓನ್ಲಿ ಅಕಾಂಪ್ಲಿಷ್ ಎ ಮ್ಯಾಕ್ಸಿಮಮ್ ಸೆಟ್ ಆಫ್ ಟಾಸ್ಕ್ಸ್ ಆ್ಯಸ್ ಅ ಮಷೀನ್ಸ್ ಡು ನಾಟ್ ಹೋಲ್ಡ್ ಎನಿ ಥಾಟ್ ಪ್ರೊಸೆಸ್ ಅಪ್ ದೇರ್ ಓನ್ ಅಂತ. ಇಲ್ಲಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಐತೆ ಅಂದ್ರೆ ಇದು ನಮಗೆ ನೋಡೋಕೆ ಇದು ಕರೆಕ್ಟನ್ನು ಅನ್ಸೈತಿ. ಬಟ್ ಇದು ರಾಂಗ್ ಐತಿ. ಇಲ್ಲಿ ಅಂತೂ ಎಲ್ಲ ಆಪ್ಷನ್ದಾಗ ರಾಂಗ್ ಐತಿ. ಇಲ್ಲಿ ಆಪ್ಷನ್ ನೋಡ್ರಿ ನಿಮಗೆ ಗೊತ್ತಾಗ್ಬಿಡ್ತೈತಿ. ಅಕಾಂಪ್ಲಿಷ್ ವ್ಯಾಲ್ಯೂಡ್ ಸೆಟಪ್ ಟಾಸ್ಕ್ ಅಂತ. ಅಕಾಂಪ್ಲಿಷ್ ವ್ಯಾಲ್ಯೂಡ್ ಸೆಟಪ್ ಟಾಸ್ಕ್ ಅಂತಂದ್ರೆ ವ್ಯಾಲ್ಯೂಡ್ ಅಂದರೆ ಭಾಳ ಅಮೂಲ್ಯವಾದದ್ದು. ನಂತರ ಗಿಸ್ಟ್ ಸೆಟಪ್ ಅಂತಂದ್ರೆ ಇದೇನು, ಗಿಸ್ಟ್ ಅಂದ್ರೆ ಏನಂದ್ರೆ ಮುಖ್ಯಾಂಶ ಅಂತ ಕರಿತಾರಲ್ಲ, ಹಂಗೆ ಮುಖ್ಯವಾದದ್ದನ್ನು, ಮುಖ್ಯಾಂಶನೂ ಆಗ್ತೈತಿ. ಅನಂತರ ರೆಸ್ಟ್ರಿಕ್ಟೆಡ್ ಅಂದ್ರೆ ಅಂದ್ರೆ ಅದಕ್ಕೊಂದು ಅಡೆತಡೆಗಳು, ಒಂದು ನೇಮ್ಗಳು ಇರ್ತಾವೆ, ಅಂಥವಕ್ಕೆ ರೂಲ್ಸ್ಗಳು ಇರ್ತಾವೆ, ಅಂಥದಕ್ಕೆ ಇರ್ತಾರೆ. ಡಿಫಿಕಲ್ಟ್ ಅಂದ್ರೆ ಭಾಳ ಕಠಿಣವಾದಂಥ. ಅಕಾಂಪ್ಲಿಷ್ ಅಂದ್ರೆ ಸಕ್ಸಸ್ ಮಾಡೋದು, ಅಚೀವ್ಮೆಂಟ್ ಮಾಡೋದು, ಅದಕ್ಕೆ ಏನಂತಾರೆ ಅಕಾಂಪ್ಲಿಷ್ ಅಂತ ಕರೀತಾರೆ. ಅಂದ್ರೆ ಕೆಲಸ ನಡೆಸ್ಕೊಂಡು ಹೋಗೋದು, ಆ ರೀತಿ ಒಳಗಿರ್ತೈತಿ. ಇಲ್ಲಿ ಮ್ಯಾಕ್ಸಿಮಮ್ ಸೆಟಪ್ ಟಾಸ್ಕ್ ಅಂತ ಕೇಳೋಣ. ಇಲ್ಲಿ ಮುಂದಿನ ಹೋದ್ರೆ ಮಷೀನ್ಸ್ ಡು ನಾಟ್ ಹೋಲ್ಡ್ ಎನಿ ಥಾಟ್ ಪ್ರೊಸೆಸ್ ಅಪ್ ದೇರ್ ಓನ್. ಅಂದ್ರೆ ಅವ್ರದ್ದವ ಡೈರೆಕ್ಟಾಗಿ ಅವ್ರದ್ದವ ಥಿಂಕ್ ಮಾಡಿ ಕೆಲಸ ಮಾಡೋಂಗಿಲ್ಲ ಅಂತ ಹೇಳಾಗತ್ತ ನಾವು ಇಲ್ಲಿ. ಅವ್ರದ್ದೇ ಅದು ಏನೂ ಇದನ್ನಿಲ್ಲ. ಬಟ್ ನಾವಾಗೆ ಒಂದು ಏನಾರು ಈಗ
ಕಂಪ್ಯೂಟರ್ ಹೆಂಗೆ ವರ್ಕ್ ಮಾಡ್ತೈತಿ, ನಾವಾಗಿ ಸೆಟಪ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತೀವಿ. ಅಂದ್ರೆ ನಾವು ಒಂದು ಹಿಂಗೆ ಕೆಲಸ ಮಾಡಿತ್ತಂದ್ರೆ ಅದಕ್ಕೆ ಮೊದಲು ತಿಳಿಸಿರ್ತೀವಿ. ಆನಂತರ ಅದಕ್ಕೆ ಅದ್ರ ಪರವಾಗಿ ಅದು ನಮಗೆ ಆನ್ಸರ್ ಮಾಡಿ ಕೊಡ್ತೈತಿ. ಅದೇ ರೀತಿ ಒಳಗೆ ಮಷಿನ್ಸ್ ಅಂದ್ರೆ ಕಂಪ್ಯೂಟರ್ ಅಂತ ತಿಳ್ಕೊರಿ ಇಲ್ಲಿ. ಅದೇ ರೀತಿ ಒಳಗೆ ಅಂದ್ರೆ ನಾವು ಏನೇನು ಕೊಡಬೇಕಲ್ಲ ಅದಕ್ಕೆ ರೆಸ್ಟ್ರಿಕ್ಷನ್ ಆಗಿ ಕೊಟ್ಟಿರ್ತೀವಲ್ಲ, ರೆಸ್ಟ್ರಿಕ್ಟ್ ಮಾಡಿರ್ತೀವಿ, ಇದನ್ನು ಕೊಡಬೇಕು ಇದನ್ನು ಕೊಡಬಾರ್ದು ಅಂತಂದು. ಅದಕ್ಕೆ ಏನಂತೀವಿ ಆನ್ಸರ್ ಅಕಾಂಪ್ಲಿಷ್ ಈಸ್ ರೆಸ್ಟ್ರಿಕ್ಟೆಡ್ ಸೆಟಪ್ ಟಾಸ್ಕ್ ಆಗ್ತೈತಿ. ಯಾಕಂದರೆ ಇಲ್ಲಿ ರೆಸ್ಟ್ರಿಕ್ಟೆಡ್ ಬರಬೇಕು. ಯಾಕಂದ್ರೆ ಮುಂದಿಂದು ಸೆಂಟೆನ್ಸ್ ಓದಿದಾಗ ನಿಮ್ಗೆ ಇಲ್ಲಿ ರೆಸ್ಟ್ರಿಕ್ಟೆಡ್ ತುಂಬಬೇಕಂತ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ದೇರ್ ಓನ್ ಅಂತಂದ ಅವೇನು ಅದರದ ಅವಕ್ಕೆ ಏನಿಲ್ಲ, ಅವ್ರದ್ದೇ ಆದಂಥ ಥಾಟ್ ಪ್ರೊಸೆಸ್ ಇಲ್ಲ, ಅದರದ್ದೇ ಆದಂಥ ಬ್ರೈನ್ ಇಲ್ಲ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡಿಕೊಡ್ತಾವೆ. ಅವ್ರದ್ದೇ ಆದಂಥ ಥಿಂಕಿಂಗ್ ಪ್ರೊಸೆಸ್ ಇಲ್ಲ ಅಂತ ಹೇಳಾಗ್ತೈತಿ. ಬಟ್ ಈಗಿನ ದಿನಮಾನದಾಗ ನಾವು ರಿಯಲ್ ಲೈಫ್ನ ನೋಡಿದರೆ AI ಅಂತ ಬಂದೈತಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಅವ್ರದ್ದೇ ಆದಂಥ ಬುದ್ಧಿನೂ ಬಂದೈತಿ ಈಗ, ಆ ರೀತಿ ಒಳಗೆ ಅರ್ಥ. ಬಟ್ ಇದಕ್ಕೆ ಈ ಸೆಂಟೆನ್ಸ್ಗೆ ಅದಕ್ಕೆ ಸಂಬಂಧಪಡಂಗಿಲ್ಲ. ನಾವು ರಿಯಲ್ ಲೈಫಿಗೆ ಇದನ್ನು ಹೋಲಿಸ್ಬಾರ್ದು. ಈ ಸೆಂಟೆನ್ಸ್ ಪ್ರಕಾರ ಅಷ್ಟೇ ನಾವು ಥಿಂಕ್ ಮಾಡಬೇಕಾಗತ್ತೆ ಇಲ್ಲಿ. ಈಗ ನೆಕ್ಸ್ಟ್ ನೋಡೋಣ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಚೆರಿಷ, ವಿಸ್ಡಮ, ಕ್ಯಾಲೆಂಡರ, ಮೈಸ. ಮೈಸ್ ಅಂದರೆ ಇಲಿಗಳು. ಕ್ಯಾಲೆಂಡರ್ ಅಂತ ಗೊತ್ತೈತೆ, ಮಂತ್ಲಿ ಕ್ಯಾಲೆಂಡರ್ ಎಲ್ಲರಿಗೂ ಗೊತ್ತಿರುತ್ತೆ. ವಿಸ್ಡಮ್ ಅಂದ್ರೆ ಜ್ಞಾನ ಅಂತ ಗೊತ್ತು, ಜ್ಞಾನ, ವಿಜ್ಞಾನ. ವಿಸ್ಡಮ್ ಅಂದರೆ ಜ್ಞಾನ. ಚೆರಿಷ್ ಅಂದರೆ ಒಂಥರ ಖುಷಿಯಾಗಿರೋದು, ಅಂದರೆ ಪಾಲನೆ ಮಾಡೋದು, ಇನ್ನೊಬ್ರನ್ನ ಸಾಕು ಪಾಲನೆ ಮಾಡು. ಇಲ್ಲಿ ನೋಡ್ರಿ ಇದ್ರದ್ದು ಬೇರೆ ಚೆರಿಷ್ ಕರೆಕ್ಟ್ ಆನ್ಸರ್ ಐತಿ. ವಿಸ್ಡಮ್ ನೋಡ್ರಿ, ಕ್ಯಾಲೆಂಡರ್ ಬರ್ದು ನೋಡ್ತೀನಿ, ಕ್ಯಾಲೆಂಡರ್. ಓಕೆ, ಇಲ್ಲಿ ಕೊಟ್ಟಾನ, ಇಲ್ಲಿ ಬರ ಆಯ್ತು ನನಗೆ. ಕ್ಯಾಲೆಂಡರ್ ಓದಿ ಬರಿಬೇಕು, ಸ್ವಲ್ಪ ಮನಸ್ಸಿನ ಓದಿ ಬರೋದ್ರೆ ನಿಮ್ಗೆ ಬರೆಯುವಾಗ ಕರೆಕ್ಟ್ ಬರ್ತೈತೆ. ಕ್ಯಾಲೆಂಡರ್ ಬರ್ತೈತೆ ಇಲ್ಲಿ. ಅದಕ್ಕಾಗಿ ಆನ್ಸರ 3ನೇದು. ಮೈಸ್ ಅಂದ್ರೆ ಇಲ್ಲಿ, ಇದಂತೂ ಎಲ್ಲರಿಗೂ ವರ್ಡ್ ನೋಡ್ಬಿಟ್ಟು ಗೊತ್ತಾಯ್ತು ಕರೆಕ್ಟ್ ಐತೆ ಅಂತಂದ್ರೆ. ಮೌಸ್ ಅಂದರೆ ಇಲಿ, ಮೈಸ್ ಅಂದರೆ ಇಲಿಗಳು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, 13ನೇದು. ಇಲ್ಲಿ 13ನೇ ಕ್ವಶನ್ ನೋಡ್ರಿ. ಹಿ ಸೇಡ್ ದ್ಯಾಟ್ he had want to read a novel by ಎನಿಡ್ ಬ್ಲೈಟನ್ ಅಂತ. ಎನಿಡ್ ಬ್ಲೈಟನ್ ಯಾವ ಬರ್ದಲ್ಲ, ಇವು ಬರ್ದವನ ಹೆಸರಿದೆ. ಬರ್ದದ್ದ ನಾವೆಲನ್ನು ನಾನು ಓದಬೇಕು ಅಂತ ಹೇಳಕತ್ತಾನ. ಹಂಗೆ ಅರ್ಥ ಕೊಡೋದೈತೆ. he said that he had want to read a novel ಅಂದ್ರೆ ಅವೇನು ಹೇಳಿದನು, ಎನಿಡ್ ಬ್ಲೈಟನ್ ಬರ್ದಂಥ ನಾವೆಲನ್ನು ನಾನು ಓದಬೇಕಾಗಿತ್ತು ಅಂತಂದ ಹೇಳತ್ತಾನ. ಬಟ್ ಇಲ್ಲಿ ವಾಂಟ್ ಅಂತ ಕೊಟ್ಟ ನೋಡ್ರಿ, ಇಲ್ಲಿ ವಾಂಟ್. ಇಲ್ಲಿ ಹ್ಯಾಡ್ ಐತಿ, ಇದು ಹೆಲ್ಪಿಂಗ್ ವರ್ಬ್. ಇದು ಹ್ಯಾಡ್ ಮುಂದೆ ಯಾವಾಗಲೂ ನಾವು V3 ಯೂಸ್ ಮಾಡ್ತೀವಿ. V3 ಅಂದರೆ ವರ್ಬ್ 3 ಪರ್ಮನೆಂಟ್. ವಾಂಟೆಡ್ ಆಗ್ತೈತಿ ಯಾವಾಗಲೂ, ವಾಂಟೆಡ್ ಯೂಸ್ ಮಾಡ್ಬೇಕು ನಾವು. ಅದಕ್ಕಾಗಿ ಇದು ಆಪ್ಷನ್ನ ಕರೆಕ್ಟ್ ಆಗ್ತೈತಿ. ಯಾಕಂದ್ರೆ ಇದು ರಾಂಗ್ ಐತಿ. ಇಲ್ಲಿ ಗ್ರಾಮೆಟಿಕಲ್ ರಾಂಗ್ ಕೇಳ ನಾವು ಸೆಗ್ಮೆಂಟ್ದಾಗ, ಯಾವ ಸೆಗ್ಮೆಂಟ್ದಾಗ ಗ್ರಾಮೆಟಿಕಲ್ ಎರರ್ ಐತಿ ಅಂತ ಕೇಳತ್ತೆ. ಇದು ಎರರ್ ಐತಿ, ಇದ್ರಾಗ ಎರರ್ ಐತಿ. ಅದಕ್ಕಾಗಿ ನಾವೇನು ತುಂಬಬೇಕು, ಈ ವಾಂಟ್ ಜಾಗದಾಗ ವಾಂಟೆಡ್ ಆಗ್ಬೇಕದು. ಈಗ ನೆಕ್ಸ್ಟ್ ನೋಡೋಣ. ಎಂಟೋನಿಮ್ ಕೇಳೋಣ. ಏನು ಕೇಳೋಣ, ಇದ್ರದ್ದು ಮೊದಲು ಸೆಂಟೆನ್ಸ್ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮೆನಿ ಬಾಸಸ್ ಎಟ್ ಅ ವರ್ಕ್ ಪ್ಲೇಸ್ ಕನ್ಸಿಡರ್ ದೇರ್ ಸಬ್ಆರ್ಡಿನೇಟ್ ಆನ್ ಈಕ್ವಲ್ ಪ್ಲೇನ್ಸ್ ಅಂತ. ಈಕ್ವಲ್ ಪ್ಲೇನ್ಸ್ ಅಂದ್ರೆ ಅವ್ರವ್ರು ಈಗ ಬಾಸ್ಗಳದಾರಲ್ಲ, ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ಗಳಿಗೆ ಸಬ್ಆರ್ಡಿನೇಟ್ಸ್ ಅಂದ್ರೆ ಅವ್ರ ಕೆಳಗಿರುವಂಥ ಕೆಲಸಗಾರರು ಅನ್ನಂಗೆ ಅರ್ಥ. ಈಗ ಮ್ಯಾನೇಜರ್ನ ಕೆಳಗೆ ಏನು ಬರ್ತಾರಲ್ಲ, ಮ್ಯಾನೇಜರ್ ಅದನ್ನಲ್ಲ, ಅವ್ನ ಕೆಳಗೆ ಅಸಿಸ್ಟೆಂಟ್ಸ್ ಏನು ಬರ್ತಾರಲ್ಲ, ಅಸಿಸ್ಟೆಂಟ್ಸ್ ಅವರೆಲ್ಲ ಸಬ್ಆರ್ಡಿನೇಟ್ ಅಂತ ಕರೀತಾರೆ. ಸಬ್ಆರ್ಡಿನೇಟ್ ಅಂದ್ರೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋರು. ಬಟ್ ಇಲ್ಲೇನು ಹೇಳ್ತಾನೋ, ಸಬ್ಆರ್ಡಿನೇಟ್ಸ್ ಮತ್ತು ಪ್ಲೇನ್ಸ್ ಎಲ್ಲ ಅಂದರೆ ಎಲ್ಲರೂ ಒಂದೇ. ಮ್ಯಾನೇಜರೂ ದೊಡ್ಡವಲ್ಲ, ಸಬ್ಆರ್ಡಿನೇಟ್ಸು ದೊಡ್ಡವರಲ್ಲ, ಅಂದರೆ ಎಲ್ಲರೂ ಒಂದೇ ಸೇಮ್ ವರ್ಕ್ ಮಾಡಕತ್ತಾರು ಅಂತಂದು ಅರ್ಥ. ಬಟ್ ಈ ಸಬ್ಆರ್ಡಿನೇಟ್ ನಮಗೇನು ಕೇಳತ್ತಾನವ, ಈ ಎಂಟೋನಿಮ್ ಕೇಳತ್ತಾನ. ಎಂಟೋನಿಮ್ ಅಂದರೆ ಇದ್ರದ್ದು ಅಪೋಸಿಟ್ ಹೇಳ್ಬೇಕು ನಾವು. ಎಲ್ಲರೂ ಒಂದ ಅಂತ ಅಂದರೆ ಸಬ್ಆರ್ಡಿನೇಟ್ ಅಂದ್ರೆ ಏನರ್ಥ ಇಲ್ಲಿ, ಸುಪೀರಿಯರ್ದ ಅಪೋಸಿಟ್ ಅಂತ. ಇದು ಸಬ್ಆರ್ಡಿನೇಟ್ ಅಂದರೆ ಕೆಳಗದ ಅಂದ್ರೆ ಕೆಳಗಿನ ಅಂದಂಗೆ ಅರ್ಥ. ಅಂದ್ರೆ ಅವರು ಕೆಳಗಿನ ಕೆಲಸ. ಬಟ್ ಇಲ್ಲಿ ಏನೈತಿ, ಇನ್ಪೀರಿಯರ್ ಅಂದ್ರೆ ಕೆಳಗಿನ ಆಗುತ್ತೆ, ಅಂದರೆ ಕೆಳಮಟ್ಟದ. ಸುಪೀರಿಯರ್ ಅಂದ್ರೆ ಮೇಲ್ಮಟ್ಟದ ಅಂತ. ಇಲ್ಲೇ ಗೊತ್ತಾಗ್ಬಿಡ್ತದೆ ನೀವು. ಮೇಲ್ಮಟ್ಟದ. ಆರ್ಡಿನರಿ ಅಂದ್ರೇನ, ಆರ್ಡಿನರಿ ಸಾಮಾನ್ಯ ಆಗತ್ತೆ.
ಸಾಮಾನ್ಯ ಅಂತ ಆಗುತ್ತೆ. ಅಂದರೆ ಮೆಡಿಕೋರ್ ಅಂದರೆ ಏನಂದ್ರೆ ಸಾಧಾರಣ ಆಗುತ್ತೆ. ಸಾಧಾರಣ ಮೆಡಿಕೋರ್ ಅಂದರೆ ಸಾಧಾರಣ. ಇಲ್ಲಿ ನೋಡಿದ್ರೆ ಸುಪೀರಿಯರ್ ಆನ್ಸರ್ ಆಗುತ್ತೆ ಇದಕ್ಕೆ. ಯಾಕಂದರೆ ಎಂಟೋನಿಮ್ ಕೇಳೋಣ, ಅದರದ ಮೇಲ್ಮಟ್ಟದ ಅಂದರೆ ಸುಪೀರಿಯರ್ ಆನ್ಸರ್ ಬಿ ಆಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಬಾಯ್ ಹ್ಯಾಸ್ ಬೆನೆವಲೆನ್ಸ್. ಬೆನೆವಲೆನ್ಸ್ ಅದು ಅರ್ಥ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೆನೆವಲೆನ್ಸ್, ದ ಬಾಯ್ ಹ್ಯಾಸ್ ಅ ಬೆನೆವಲೆನ್ಸ್ ಟುವರ್ಡ್ಸ್ ಆ್ಯನಿಮಲ್ಸ್. ಅಂದರೆ ಒಬ್ಬ ಹುಡುಗದನು, ಹುಡುಗ ಎನಿಮಲ್ಸ್ ಅಂದರೆ ಪ್ರಾಣಿಗಳನ್ನ ಕಂಡ್ರೆ ಭಾಳ ಕೈಂಡ್ ಫೀಲಿಂಗ್ ಅಂದ್ರೆ ಒಳ್ಳೆಯ ಭಾವನೆ ಬರ್ತೈತಿ ಅವಂಗೆ. ಅಂದ್ರೆ ಅದನ್ನು ಭಾಳ ಪ್ರೀತಿಸ್ತಾನ ಅಂತ ಹಂಗೆ ಅರ್ಥ. ಅಂದರೆ ಕೈಂಡ್ನೆಸ್ ಅನ್ನಂಗೆ ಅರ್ಥ, ಪ್ರೀತಿಸೋದು, ಕೈಂಡ್ನೆಸ್ ಅಂದ ಅರ್ಥ. ಇದರದ ಆಪ್ಷನ್ದಾಗ ಏನು ಕೊಟ್ಟಾನ? ಹಾರ್ಡ್ನೆಸ್ ಅಂತ ಕೊಟ್ಟಾನ, ಪಾರ್ಡನ್ ಅಂತ ಕೊಟ್ಟಾನ, ಕ್ರಿಯಾಲಿಟಿ ಅಂತ ಕೊಟ್ಟಾನ, ಕೈಂಡ್ನೆಸ್ ಕೊಟ್ಟದ ನೋಡಿ. ಓಕೆ, ಆನ್ಸರ್ ಏನಾಗ್ತೈತಿ? ಕೈಂಡ್ನೆಸ್ ಆಗುತ್ತೆ. ಇಲ್ಲಿ ನೋಡ್ರಿ, ಹಾರ್ಡ್ನೆಸ್ ಅಂದ್ರೆ ಹಾರ್ಡ್ ಅಂದ್ರೆ ಗೊತ್ತೈತಿ, ಗಟ್ಟಿಯಾಗಿರೋದು, ಗಡಸಾದ ಆತೈತಿ. ಪಾರ್ಡನ್ ಅಂದ್ರೆ ಕ್ಷಮಿಸು. ಕ್ರಿಯಾಲಿಟಿ ಅಂದ್ರೆ ಭಾಳ, ಸಾರಿ ಏನು ಕೇಳ್ಯಾನ ಇಲ್ಲಿ? ಎಂಟೋನಿಮ್ ಕೇಳ್ಯಾನ. ಇದು ಆನ್ಸರ್ ಆಗಂಗಿಲ್ಲ. ಕೈಂಡ್ನೆಸ್ ಆಗಂಗಿಲ್ಲ. ಕೈಂಡ್ನೆಸ್ ಅದು ಸಿನೋನಿಮ್ ಆಗುತ್ತೆ. ಅಂದ್ರೆ ಕ್ರಿಯಾಲಿಟಿ ಅಂದ್ರೆ ಏನು? ಕಠೋರ ಆಗುತ್ತೆ. ಕ್ರಿಯಾಲಿಟಿ ಅಂದರೆ ಕಠೋರ ಮನೋಭಾವ. ಆನ್ಸರ್ ಏನಾಗುತ್ತೆ ಇಲ್ಲಿ ನೋಡ್ರಿ, ದ ಬಾಯ್ ಹ್ಯಾಸ್ ಅ ಬೆನೆವಲೆನ್ಸ್. ಕೈಂಡ್ನೆಸ್ ಅಂದರೆ ಸಿನೋನಿಮ್ ಆಗುತ್ತಿದೆ. ಟುವರ್ಡ್ಸ್ ಎನಿಮಲ್ಸ್ ಅಂದ್ರೆ ಅವ್ರನ್ನ ಕಂಡ್ರೆ ಭಾಳ ಕೈಂಡ್ನೆಸ್ ಮೀನಿಂಗ್ ಬರ್ತೈತಿ. ಬಟ್ ಇಲ್ಲಿ ಕ್ರಿಯಾಲಿಟಿ ಆಗುತ್ತೆ. ಇವೆಲ್ಲ ಪಾಸಿಟಿವ್ ವರ್ಡ್ ಅದಾವೆ. ಇಲ್ಲೇ ನೀವು ತಿಳ್ಕೊಬೋದು, ಇದು ಪಾಸಿಟಿವ್ ಐತಿ, ಎಲ್ಲ ಪಾಸಿಟಿವ್ ವರ್ಡ್ ಅದಾವೆ. ಬಟ್ ಕ್ರಿಯಾಲಿಟಿ ಅನ್ನೋದು ಏನಾಗೈತಿ? ನೆಗೆಟಿವ್ ತೋರ್ಸಾಗ್ತೈತಿ. ಇಲ್ಲಿ ಪಾಸಿಟಿವ್ ಐತಿ. ಇಲ್ಲಿ ಎಂಟೋನಿಮ್ ಕೇಳ್ಯಾನ, ನೆಗೆಟಿವ್ ನಾವು ನೋಡ್ಬೇಕು, ನೆಗೆಟಿವ್ ವರ್ಡನ್ನು ನೋಡ್ಬೇಕು. ಅದಕ್ಕೆ ನಾವು ಏನಂತ ಹಾಕ್ತೀವಿ? ಕ್ರಿಯಾಲಿಟಿ ಅಂತ ಹಾಕ್ತೀವಿ. ಈಗ 16ನೇ ಕ್ವೆಶನ್ ಕಾಂಪ್ರಿಹೆನ್ಷನ್ ಐತಿ. ಇದನ್ನು ಸ್ಟಾಪ್ ಮಾಡಿರಿ. ಮೊದಲ ಕಾಂಪ್ರಿಹೆನ್ಷನ್ ನಾನು ಕರೆಕ್ಟಾಗಿ ಓದ್ರಿ, ಆನಂತರ ಕ್ವೆಶನನ್ನು ಅಟೆಂಪ್ಟ್ ಮಾಡೋಕ್ಕೆ ನೋಡಿರಿ. ಇಲ್ಲಿ ನಾನೀಗ ಓದ್ತೀನಿ. ಇಲ್ಲಿ ನೋಡ್ರಿ, ಟೆಕ್ನಾಲಜಿಕಲ್ innovations have led a marked improvements dash a productivity, equality, inclusion and a competitiveness in the extension of a financial services, especially in the area of a digital lending. However, there have been dash consequences on account of a greater reliance on a third party lending service providers mis-selling to the unsuspected customers, concerns over a dash of a data privacy, unethical business conduct and illegitimate operations. While the current share of digital lending over a credit pie of the financial sector is not significant for it to affect financial stability, the growth momentum has dash stability implications. The larger issue here is protecting the customers from a wider spread unethical practice and dash orderly growth ಅಂತ. ಇಲ್ಲಿ ನೋಡ್ರಿ, ಡ್ಯಾಶ್ ಆರ್ಡರ್ಲಿ ಗ್ರೋತ್ ಅಂತ ಹೇಳೋಣ. ಇಲ್ಲಿ ಏನು ಹೇಳ್ಯಾನ ಅಂದರೆ, ಒಂದು ಟೆಕ್ನಾಲಜಿ ಇನೋವೇಷನ್ ಆಗೈತಿ. ಆ ಟೆಕ್ನಾಲಜಿ ಇನೋವೇಷನ್ದಾಗ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗತ್ತವು ಮಾರ್ಕೆಟ್. ಈಗ ನೀವು ನೋಡಿರ್ತೀರಿ, ಅಮೆಜಾನ ಮತ್ತು ಫ್ಲಿಪ್ಕಾರ್ಟ್ ಇವೆಲ್ಲ ಭಾಳ ಟೆಕ್ನಾಲಜಿಗಳು ಮುಂದುವರೆದವ. ಅದಕ್ಕಾಗಿ ಅಂಥದ್ರೊಳಗೆ ಏನಾಗ್ತೈತಿ, ಭಾಳ ಕಾಂಪಿಟೇಟಿವ್ನೆಸ್ ಬೆಳೆಯಾಗತ್ತೈತಿ. ಅದ್ರೊಳಗೆ ಭಾಳಷ್ಟು ಎಲ್ಲ ಮಾರ್ಕೆಟಿಂಗ್ ಸೆಕ್ಟರ್ ಭಾಳ ಫೈನಾನ್ಷಿಯಲಿ ಭಾಳ ಬೆಳೆದೈತಿ. ಆನಂತರ ಅದ್ರೊಳಗೆ ಏನೇನಾಗ್ತೈತಿ, ಮತ್ತು ಕಾನ್ಸಿಕ್ವೆನ್ಸಸ್ಗಳು ಅಂದರೆ ಏನೇನು ತೊಂದರೆಗಳು ಬರ್ತಾವೆ. ಮತ್ತು ನಮ್ಮ ಈಗ ಜನರಿಂದ ಡಾಟಾವನ್ನು ಕಲೆಕ್ಟ್ ಮಾಡ್ಕೋತಾರೆ ಅವರು. ಆ ಡಾಟಾಗಳನ್ನು ಅವ್ರು ಹೆಂಗೆ ಯೂಸ್ ಮಾಡ್ಕೋತಾರೋ ಅದ್ರ ಬಗ್ಗೆ ಎಲ್ಲ ಹೇಳಾಕತ್ತೈತಿ ಅದು. ಆನಂತರ ಅದನ್ನು ನಾವು ಹೆಂಗೆ ಟ್ಯಾಕಲ್ ಮಾಡಬೇಕು. ಈಗ ಒಬ್ಬೊಬ್ಬರು ಥರ್ಡ್ ಪಾರ್ಟಿ ಜನರಿಗೂ ಅವ್ರು ಕೊಡ್ತಾರೆ, ಅದು ಡಾಟಾ ಕೊಟ್ಟರೆ ಅವರಿಂದ ಕೆಲವು ಕೆಟ್ಟ ಕಾರ್ಯಗಳನ್ನು ನಡಿಬೋದು. ಈ ಸೈಬರ್ ಕ್ರೈಮ್ಗಳದ ನಡೀತಲ್ಲ, ಆ ರೀತಿಯೊಳಗೆ ಮುಂದಿನ ಥಿಂಕ್ ಮಾಡಿ ಆ ರೀತಿಯೊಳಗೆ ಇದನ್ನು ಹೇಳಾಕತ್ತೈತಿ. ಅಂದರೆ ಒಂದು ಓವರ್ ಮೀನಿಂಗ್ ಕೊಡಾಕತ್ತೈತಿ ಸ್ವಲ್ಪ. ಆನಂತರ ಇಲ್ಲಿ ನೋಡಿರಿ, ಒಂದೇದಕ್ಕೆ ಏನು ಆನ್ಸರ್ ಮಾಡ್ಬೇಕು, ನಾವು ಏನು ತುಂಬಬೇಕು. ಇಲ್ಲಿ ಒಂದೇದ ಅಡೆಕ್ವೆಸಿ ಅಂದ್ರೆ ಏನು? ಸಾಕಷ್ಟು ಅನ್ನಂಗೆ ಅರ್ಥ. ಸಾಕಷ್ಟು. ಆನಂತರ ಕನ್ನಡ ಸ್ಪೆಲ್ಲಿಂಗ್ ತಪ್ಪಾಗಿರ್ಬೇಕು, ನೋಡ್ಕೊಡ್ರಿ ಸ್ವಲ್ಪ. ಇನ್ಅಡೆಕ್ವೆಸಿ ಅಂದರೆ ಇದ್ರದ್ದು ಅಪೋಸಿಟ್ ಅದ, ಕಡಿಮೆ ಇರೋದು. ಕಡಿಮೆ ಅಂದರೆ ಇನ್ಅಡೆಕ್ವೆಸಿ ಕಡಿಮೆ. ಎಫಿಷಿಯನ್ಸಿ ಅಂದರೆ ಸಾಮರ್ಥ್ಯ. ಇನ್ಎಫಿಷಿಯನ್ಸಿ ಅಸಮರ್ಥ ಅಂತ.
ಆ ಸಾಮರ್ಥ್ಯ ಅಂತಾಗತ್ತೆ. ಇಲ್ಲಿ ನೋಡ್ರಿ, ಟೆಕ್ನಾಲಜಿಕಲ್ innovations have led to marked improvements in dash productivity, quality, inclusion and competitiveness in the extension of financial services. ಅಂದರೆ ಒಂದು ಏನೇನು ಚೇಂಜ್ ಮಾಡಕ್ಕೆ ಬಂದೈತಿ, ಅದು ಏನು ಇಂಪ್ರೂವ್ಮೆಂಟ್ ಆಗೈತಿ, ಇಂಪ್ರೂವ್ಮೆಂಟ್ ಆದಕ್ಕೆ ಏನೇನು ಚೇಂಜ್ ಆಗೈತಿ, ಪ್ರೊಡಕ್ಟಿವಿಟಿ, ಕ್ವಾಲಿಟಿ, ಇನ್ಕ್ಲೂಷನ್, ಕಾಂಪಿಟೇಷನ್ ಭಾಳಷ್ಟು ಡೆವಲಪ್ಮೆಂಟ್ ಆಗತೈತಿ ಅಂದಂಗೆ ಅರ್ಥ. ಆ ರೀತಿ ಅರ್ಥ ಕೊಡಾಕತೈತಿ. ಅಡಕ್ವೇಷನ್ ಅಂದ್ರೆ ಸಾಕಷ್ಟು ಒಂದು ಇಂಪ್ರೂವ್ಮೆಂಟಿನ ಅಡಕ್ವೇಷನ್ ಅಂದ್ರೆ ವರ್ಡ್ ತುಂಬಾಕತ್ರ ನಮ್ಗೆ ಒಂದಿಟ್ಟು ಒಂಥರ ಓದಕ್ಕೆ ಸರಿ ಅನಿಸ್ತಾ ಇಲ್ಲ. ಎಫಿಷಿಯನ್ಸಿ ತುಂಬಿ ನೋಡ್ರಿ. ಇಲ್ಲಿ ಎಫಿಷಿಯನ್ಸಿ ಅಂದ್ರೆ ಎಫಿಷಿಯನ್ಸಿ ತುಂಬ್ರಿ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಇಂಪ್ರೂವ್ಮೆಂಟಿನ ಎಫಿಷಿಯನ್ಸಿ ಅಂದರೆ ಸಾಮರ್ಥ್ಯ ಬೆಳಿತೈತೆ ಆ ಥರದ. ಇಲ್ಲಿ ಏನು ಪ್ರೊಡಕ್ಟಿವಿಟಿನೂ ಬೆಳೆ ಆಗ್ತೈತಿ, ಕ್ವಾಲಿಟಿನೂ ಬೆಳೆ ಆಗ್ತೈತಿ. ಅದ್ರ ಸಲುವಾಗಿ ನಾವು ಎಫಿಷಿಯನ್ಸಿ ತುಂಬ್ರಿ ಅಂದ್ರೆ ಅದರ ಸಾಮರ್ಥ್ಯ ಹೆಚ್ಚಾಗೈತಿ. ಅದರ ಸಲುವಾಗಿ ನಾವು ಎಫಿಷಿಯನ್ಸಿ ತುಂಬಬೇಕು. ಆನ್ಸರ್ ಇಲ್ಲಿ ಏನಾಗುತ್ತೆ, ಎಫಿಷಿಯನ್ಸಿ ಆಗುತ್ತೆ. ಈಗ ನೋಡಿರಿ, ನೆಕ್ಸ್ಟ್ ಏನು ಓದಬೇಕು, ಎಸ್ಪೆಷಲಿ ಇನ್ ದ ಏರಿಯಾ ಆಫ್ ಡಿಜಿಟಲ್. ಅದು ಎದ್ರಾಗ ಡಿಜಿಟಲ್ ಲೆಂಡಿಂಗ್ ಅಂದ್ರೆ ಈಗ ಕಾಮರ್ಸ್ ಏನು ಬರೋದಲ್ಲ ಅದ್ರಾಗ ಇದು ಭಾಳಷ್ಟೇ ಹೆಲ್ಪ್ ಆಗತ್ತೆ ಫೈನಾನ್ಷಿಯಲ್ ಸರ್ವಿಸ್ ಒಳಗೆ. ಈಗ ಇವನ್ ನೀವು ಈ ಡಿಜಿಟಲ್ ಏನು ಲೋನ್ ಅಪ್ಲೈ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು, ಇಂಥದಕ್ಕೆ ಹೇಳಾಗ್ತೈತದ. ಹವೆವರ್ ದೇರ್ ಹ್ಯಾವ್ ಬೀನ್ ಡ್ಯಾಶ್ ಕಾನ್ಸಿಕ್ವೆನ್ಸಸ್. ಇದಕ್ಕೆ ಒಂದೊಂದು ಮುಂದೆ ಹೋಗಿ ತೊಂದರೆನೂ ಬರ್ತಾವೆ ಇದರಿಂದ. ಅಂದರೆ ನೆಗೆಟಿವ್ ವರ್ಡ್ ಆಯ್ತು ನಮಗೆ. ಇಲ್ಲಿ ನೆಗೆಟಿವ್ ವರ್ಡ್ ತುಂಬಬೇಕಿಲ್ಲಿ. ಏನು ಅಕೌಂಟ್ ಆಫ್ ಗ್ರೇಟರ್ ರಿಲಯನ್ಸ್ ಅಂದರೆ ಒಂದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ, ಅದರ ಮೇಲೆ ಡಿಪೆಂಡ್. ರಿಲಯನ್ಸ್ ಅಂದರೆ ಡಿಪೆಂಡ್, ಅದು ಒಂದ್ರ ಮೇಲೆ ಭಾಳಷ್ಟು ಡಿಪೆಂಡ್ ಆಗೋಂದ್ರೆ ಥರ್ಡ್ ಪಾರ್ಟಿ ಲೆಂಡಿಂಗ್ ಸರ್ವಿಸ್ ಪ್ರೊವೈಡರ್ಸ್. ಇನ್ನು ಮೂರನೇ ವ್ಯಕ್ತಿಗಳು ಏನಿರ್ತಾರಲ್ಲ ಅವ್ರು ಏನು ಮಾಡ್ತಾರೋ, ಅನ್ಎಕ್ಸ್ಪೆಕ್ಟೆಡ್ ಕಸ್ಟಮರ್ಸ್ ಅಂದರೆ ಕೆಲವೊಂದು ಕಸ್ಟಮರ್ದ ಕನ್ಸರ್ನ್ಸ್ ಓವರ್ ಡ್ಯಾಶ್ ಡಾಟಾ ಪ್ರವೇಶಿ. ಅಂದರೆ ಡಾಟಾ ಪ್ರವೇಶಿ ಅಂದರೆ ನಮ್ಮ ಈ ಕಸ್ಟಮರ್ಸ್ ಡಾಟಾ ಪ್ರವೇಶಿಗೆ ಬದಲಿ ಇದನ್ನು ಹೇಳಾಗ್ತೈತೆ. ಅದು ಅಂದ್ರೆ ಕನ್ಸರ್ನ್ ತೋರ್ಸಾಕತ್ತಾರೆ, ಅದ್ರ ಮೇಲೆ ಏನಾರು ತೊಂದರೆ ಆಗ್ಬೋದು ಅಂತಂದು ಮುಂದಿನ ಥಿಂಕ್ ಮಾಡಕತ್ತಾರೆ. ಅದರ ಸಂಬಂಧ ಮುಂದಿಂದ ಏನಾಗ್ತೈತಿ, ಅನ್ಇಂಟೆಂಡೆಡ್, ಇಂಟೆನ್ಷನಲ್, ಎಕ್ಸ್ಪೆಕ್ಟೆಡ್, ಅನ್ಇಂಟೆಂಡೆಡ್, ಲ್ಯಾಂಡ್ಡ್. ಇಲ್ಲೇನಾಗೈತಿ, ನೆಗೆಟಿವ್ ವರ್ಡ್ ಅಂತ ಹೇಳಿದ್ನಲ್ಲ, ದೇರ್ ಹ್ಯಾವ್ ಬಿನ್ ಡ್ಯಾಶ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ದೇರ್ ಹ್ಯಾವ್ ಬಿನ್ ಡ್ಯಾಶ್ ಕಾನ್ಸಿಕ್ವೆನ್ಸ್ ಅಂದ್ರೆ ಗ್ರೇಟರ್ ರಿಲಯನ್ಸ್ ಅಂತ ಹೇಳೋಣ. ನೋಡಿ, ಇಂಟೆನ್ಷನಲ್ ಅಂದರೆ ಉದ್ದೇಶಪೂರ್ವಕ, ಎಕ್ಸ್ಪೆಕ್ಟೆಡ್ ಅಂದ್ರೆ ಅನ್ಕೊಂಡಂಥದ್ದು, ಅನ್ಇಂಟೆಂಡೆಡ್ ಅಂದ್ರೆ ಇದ್ರದ್ದು ಅಪೋಸಿಟ್ ಆಗುತ್ತೆ, ಅಂದ್ರೆ ಅನ್ಇಂಟೆಂಡೆಡ್ ಅಂದ್ರೆ ಉದ್ದೇಶವಿಲ್ಲದ ಅಂದ್ರೆ. ನಂತರ ಪ್ಲ್ಯಾನಡ್ ಅಂದ್ರೆ ಯೋಜನೆ ಮಾಡಿದ್ದಂತ, ಯೋಜಿಸಿದಾಗತ್ತೆ. ಇಲ್ಲಿ ನೋಡ್ರಿ ಏನು ಹೇಳೋಣ, ಎಸ್ಪೆಷಲಿ ಇನ್ ಏರಿಯಾ ಆಫ್ ಡಿಜಿಟಲ್ ಲೆಂಡಿಂಗ್ ಅಂತ ಹೇಳೋಣ. ಹವೆವರ್ ದೇರ್ ಹ್ಯಾವ್ ಬಿನ್ ಡ್ಯಾಶ್ ಕಾನ್ಸಿಕ್ವೆನ್ಸಸ್ ಅಂದರೆ ಇಂಟೆನ್ಷನಲ್ ಕಾನ್ಸಿಕ್ವೆನ್ಸ್ ಬರ್ತಾವೆ, ಏನು ಎಕ್ಸ್ಪೆಕ್ಟೆಡ್ ಬರ್ತಾವೆ, ಅನ್ಇಂಟೆಂಡೆಡ್ ಬರ್ತಾವೆ. ಇಲ್ಲಿ ಅನ್ಇಂಟೆಂಡೆಡ್ನ ತುಂಬಬೇಕು ಅನಿಸ್ತೈತಿ. ಯಾಕಂತಂದ್ರೆ ಅನ್ಇಂಟೆಂಡೆಡ್ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿರಂಗಿಲ್ಲ ಅವ್ರು. ಯಾರು ತೊಗೊಂಡಿರ್ತಾರಲ್ಲ ಇವರು ತೊಗೊಂಡವ್ರು ಬೇರೆ, ಬಟ್ ಥರ್ಡ್ ಪಾರ್ಟಿದವ್ರು ಬೇರೆ ಇರ್ತಾರೆ. ಇಲ್ಲಿ ಥರ್ಡ್ ಪಾರ್ಟಿಗೆ ಇವ್ರು ಕೊಟ್ಟಾಗ ಥರ್ಡ್ ಪಾರ್ಟಿದವ್ರು ಮಿಸ್ಯೂಸ್ ಮಾಡ್ಕೋಬೋದು, ಬಟ್ ಇವ್ರು ಮಿಸ್ಯೂಸ್ ಮಾಡ್ಕೋಂಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಇವ್ರೇನು ಕೊಟ್ಟಿರಂಗಿಲ್ಲ, ಬಟ್ ಇವ್ರಿಗೆ ಉದ್ದೇಶಪೂರ್ವಕವಾಗಿ ಅಂದರೆ ಉದ್ದೇಶವಿಲ್ಲದ ರೀತಿಯೊಳಗೆ ಕೊಟ್ಟಿರ್ತಾರೆ. ಅಂದರೆ ಚಲೋಕ್ಕಾಗಿ ಕೊಟ್ಟಿರ್ತಾರೆ, ಬಟ್ ಥರ್ಡ್ ಪಾರ್ಟಿದವರು ಮಿಸ್ಯೂಸ್ ಮಾಡ್ಕೋಬೋದು ಅಂತ ಈ ರೀತಿಯೊಳಗೆ ಇಲ್ಲಿ ಹೇಳಾಗ್ತೈತಿ. ಅನ್ಸಸ್ಪೆಕ್ಟೆಡ್ ಕಸ್ಟಮರ್ಸ್ ಅಂದರೆ. ಈಗ ನೆಕ್ಸ್ಟ್ ನೋಡೋಣ, ಅನ್ಇಂಟೆಂಡೆಡ್ ತುಂಬಬೇಕು. ಇಲ್ಲಿ ಮೂರನೇದಕ್ಕಿಂತ ತುಂಬಬೇಕು. ನಿಮ್ಗೇನು ಹೇಳಿದ್ನಿಲ್ಲ, ಕನ್ಸರ್ನ್ಸ್ ಓವರ್ ಡ್ಯಾಶ್ ಆಫ್ ಡಾಟಾ ಪ್ರವೇಶಿ. ಅಂದರೆ ಇಲ್ಲಿ ಒಂಥರ ನೆಗೆಟಿವ್ ವರ್ಡ್ ಬರ್ಬೋದು ಇಲ್ಲಿ. ಯಾಕಂದರೆ ಕನ್ಸರ್ನ್ ತೋರ್ಸಾಕತ್ತಾನೆ, ಇದ್ರ ಮೇಲೆ ಅಗ್ರಿಮೆಂಟ್ ಅಂದ್ರೆ ಒಪ್ಪಂದ ಆಗುತ್ತೆ. ಕ್ಲೋಜರ್ ಅಂತಂದ್ರೆ ಮುಚ್ಚೋದು ಅಂತ ಅರ್ಥ. ಸ್ಪ್ರೆಡ್ ಅಂದ್ರೆ ಹರಡುವುದು, ಎಲ್ಲ ಕಡೆ ಹರಡೋದು. ಬ್ರೀಚ್ ಇದೆಯಲ್ಲ ನೋಡ್ರಿ, ಇದು ಪಾಸಿಟಿವ್ ವರ್ಡ್ ತೋರ್ಸಾಯ್ತಿ. ಕ್ಲೋಸರ್ ಅಂದ್ರೆ ಮುಚ್ಚೋದು, ಇದು ನೆಗೆಟಿವ್ ತೋರ್ಸಾಯ್ತಿ. ಸ್ಪ್ರೆಡ್ ಅಂದರೆ ಅದು ಪಾಸಿಟಿವ್ ತೋರ್ಸಾಯ್ತಿ, ಇದು ನೆಗೆಟಿವ್ ತೋರ್ಸಾಯ್ತಿ. ಕ್ಲೋಸ್ ಅಂದ್ರೆ ಮುಚ್ಚೋದಕ್ಕೆ ಇದನ್ನು ಮುಚ್ಚೋದು. ಡಾಟಾ ಪ್ರವೇಶ ಏನು ಮುಚ್ತಾರ ಅದಕ್ಕೂ ಸಂಬಂಧ ಬರೋಂಗಿಲ್ಲ. ಅದಕ್ಕಾಗಿ ನಾವೇನು ತುಂಬಬೇಕು, ಬ್ರೀಚ್ ಅಂದರೆ ಉಲ್ಲಂಘನೆ ಮಾಡೋದು. ಇಲ್ಲಿ ಉಲ್ಲಂಘನೆ ಆಗ್ತೈತಿ, ಅದಕ್ಕಾಗಿ ನಾವೇನು ತುಂಬ್ತೀವಿ, ಬ್ರೀಚ್ ಅಂತ ತುಂಬ್ತೀವಿ. ಬ್ರೀಚ್ ಆಫ್ ಡಾಟಾ ಪ್ರವೇಶಿನ ಈಗ ನೀವು ನಮ್ಮದು ಡಾಟಾ ಪ್ರವೇಶನ ಬ್ರೀಚ್ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ. ನಾವು ಏನೇನು ಡಾಟಾ ಇನ್ನೊಬ್ರಿಗೆ ಕೊಟ್ಟರೆ ಅವ್ರು ಥರ್ಡ್ ಪಾರ್ಟಿದವ್ರು ಏನು ಮಿಸ್ಯೂಸ್ ಮಾಡ್ಕೋತಾರೆ ಅನ್ನಂಗೆ ಅರ್ಥ. ಅಂದರೆ ಈಗ ಸೈಬರ್ ಕ್ರೈಮ್ ಅದು ಆಗ್ತಿರ್ತಾವಲ್ಲ ಆ ರೀತಿ ಒಳಗೆ ಥಿಂಕಿಂಗ್ನಾಗ ಹೇಳಕತ್ತಾರೆ. ಇಲ್ಲ
ದ ಕರೆಂಟ್ ಶೇರ್ ಆಫ್ ಅ ಡಿಜಿಟಲ್ ಲೆಂಡಿಂಗ್ ಓವರ್ ಆಲ್ ಕ್ರೆಡಿಟ್ ಪೈ ಅಂದರೆ ಒಂಥರ ಬಿಸ್ನೆಸ್ ಇದ್ದಂಗೆ, ಬಿಸ್ನೆಸ್ ಅಂತ ಹೇಳ್ತಾರೆ. ಪೈ ಆಫ್ ದ ಫೈನಾನ್ಷಿಯಲ್ ಸೆಕ್ಟರ್ ಈಸ್ ನಾಟ್ ಸಿಗ್ನಿಫಿಕೆಂಟ್ ಫಾರ್ ಇಟ್ ಟು ಅಫೆಕ್ಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ದ ಗ್ರೋತ್ ಮೊಮೆಂಟಮ್ ಹ್ಯಾಸ್ ಡ್ಯಾಶ್ ಸ್ಟೆಬಿಲಿಟಿ ಇಂಪ್ಲಿಕೇಶನ್ ಅಂತ. ನೆಕ್ಸ್ಟ್ ಕ್ವಶನ್ದಾಗ ನೋಡೋಣ, ಇಲ್ಲಿ ಏನೇನು ಆಪ್ಷನ್ ಕೊಟ್ಟಾನ. ಆಪ್ಷನಲ್ ಅಂದರೆ ಒಂಥರ ಐಚ್ಛಿಕವಾಗಿರೋದು, ಅಂದ್ರೆ ಕಡ್ಡಾಯವಾಗಿ ಎಲ್ಲ ಅಂತ, ಕಡ್ಡಾಯ ಅಂತೂ ಅಲ್ಲವೇ ಎಲ್ಲ ಆ ರೀತಿ ಒಳಗೆ. ಡಿಸ್ಕ್ರಿಷನಲ್ ಅಂದರೆ ಏನಾಗುತ್ತೆ, ಡಿಸ್ಕ್ರಿಷನಲ್ ಅಂದ್ರೆ ಒಂಥರ ವಿವೇಚನೆಯಾಗಿ ಅಂತ ಬರ್ಬೋದು. ಇದು ಅಂದರೆ ಒಂಥರ ನೆಗೆಟಿವ್ ವರ್ಡ್ದಾಗ ತೋರಿಸಾಯ್ತದೆ. ಕಂಪೇಲಿಂಗ್ ಅಂದರೆ ಏನಾಗುತ್ತೆ, ಬಲವಾದ ಅಂದಂಗೆ ಅರ್ಥ ಐತಿ. ಬಲವಾದ ನಂಬಿಕೆ ಅಂದ್ರೆ ಭಾಳ ಅದ್ರ ಮೇಲೆ ಸ್ಟ್ರೆಸ್ ಐತೆ ಅಂದಂಗೆ. ಇನ್ಸಿಗ್ನಿಫಿಕೆಂಟ್ ಅಂದ್ರೆ ನಾಟ್ ಇಂಪಾರ್ಟೆಂಟ್ ಅನ್ನೋದು. ಇಂಪಾರ್ಟೆಂಟ್ ಅಂದ್ರೆ ಸಿಗ್ನಿಫಿಕೆಂಟ, ನಾಟ್ ಇಂಪಾರ್ಟೆಂಟ್ ಅಂದ್ರೆ ಇನ್ಸಿಗ್ನಿಫಿಕೆಂಟ. ಇಷ್ಟು ನೆನ್ಪಿಟ್ಕೊಳ್ರಿ. ಇನ್ನು ಕಂಪೇಲಿಂಗ್ ಅಂದ್ರೆ ಬಲವಾಗಿರೋದು, ನಂಬಿಕೆ ಇರೋದು. ಇಲ್ಲಿ ನೋಡ್ರಿ ಏನು ಹೇಳ್ತಾನೆ, ಫೈನಾನ್ಷಿಯಲ್ ಸೆಕ್ಟರ್ ಈಸ್ ನಾಟ್ ಅ ಸಿಗ್ನಿಫಿಕೆಂಟ್ ಫಾರ್ ಇಟ್ ಟು ಅಫೆಕ್ಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ದ ಗ್ರೋತ್ ಮೊಮೆಂಟಮ್ ಹ್ಯಾಸ್ ಡ್ಯಾಶ್ ಸ್ಟೆಬಿಲಿಟಿ ಇಂಪ್ಲಿಕೇಶನ್ಸ್. ಡ್ಯಾಶ್ ಸ್ಟೆಬಿಲಿಟಿ ಎಂಥದ, ಆಪ್ಷನಲ್ ಸ್ಟೆಬಿಲಿಟಿ ಬರ್ತೈತೆ. ಆಪ್ಷನಲ್ ಅಂದ್ರೆ ಬರೋದಿಲ್ಲ. ಡಿಸ್ಕ್ರಿಷನಲ್ ಅಂದ್ರೆ ವಿವೇಚನೆ ಉಳ್ಳ ಅಂತಂದು ಬರ್ತೈತಿ, ಅದಕ್ಕೂ ವರ್ಡ್ ಸಂಬಂಧ ಕೊಡಂಗಿಲ್ಲ. ಕಂಪೇಲಿಂಗ್ ತುಂಬ್ರಿ ಏನಾಗ್ತೈತಿ, ಬಲವಾದ ಅಂತಂದು ಬರ್ತೈತಿ. ಬಲವಾದ ಸ್ಟೆಬಿಲಿಟಿ ಬೇಕು ನಮಗೆ, ಇಲ್ಲಿ ಬಲವಾದ ಸ್ಟೆಬಿಲಿಟಿ ತೋರಿಸಾಗೈತಿ. ಅದಕ್ಕಾಗಿ ದ ಲಾರ್ಜರ್ ಇಶ್ಯೂ ಹಿಯರ್ ಈಸ್ ಅ ಪ್ರೊಟೆಕ್ಟಿಂಗ್ ದ ಕಸ್ಟಮರ್ಸ್ ಫ್ರಾಮ್ ವೈಡರ್ ಸ್ಪ್ರೆಡ್ ಅನ್ಎಥಿಕಲ್ ಪ್ರಾಕ್ಟೀಸ್ ಆ್ಯಂಡ್ ಆರ್ಡರ್ಲಿ ಗ್ರೋತ್ ಅಂತ. ಅನ್ಎಥಿಕಲ್ ಪ್ರಾಕ್ಟೀಸ್ ಎಂಥ ಪ್ರಾಕ್ಟೀಸ್, ಮುಂದಿನ ಕ್ವಶನ್ ನೋಡೋಣ ಇಲ್ಲಿ. ಅನ್ಎಥಿಕಲ್ ಪ್ರಾಕ್ಟೀಸ್ ಎನ್ಶ್ಯೂರಿಂಗು, ವ್ಯಾಲಿಡೇಟಿಂಗು, ರಿಜೆಕ್ಟಿಂಗು, ರೆಪ್ಯುಡಿಯೇಟಿಂಗು. ಇಲ್ಲಿ ನೋಡ್ರಿ, ಇದು ಎಲ್ಲವೂ ಮೀನಿಂಗ್ ಒಂದೇ ಸೇಮ್ ಅದಾವೆ, ನನಗೆ ಗೊತ್ತದಾವೆ, ಅದಕ್ಕಾಗಿ ನನಗೆ ಗೊತ್ತಾಗುತ್ತೆ. ಇನ್ವ್ಯಾಲಿಡಿಟಿ ಅಂದ್ರೆ ರದ್ದು ಮಾಡೋದು, ಕ್ಯಾನ್ಸಲ್ ಮಾಡೋದು. ರಿಜೆಕ್ಟಿಂಗ್ ಅಂದರೂ ಕ್ಯಾನ್ಸಲ್ ಮಾಡೋದು. ರೆಪ್ಯುಡಿಯೇಟಿಂಗ್ ಅಂದರೂ ಕ್ಯಾನ್ಸಲ್ ಮಾಡೋದು, ಅಂದರೆ ಅನುಮತಿ ಕೊಡೋದೇ ಇರೋದು. ಇನ್ವ್ಯಾಲಿಡೇಟಿಂಗ್ ಅಂದರೆ ರದ್ದು ಮಾಡೋದು. ರಿಜೆಕ್ಟಿಂಗ್ ಅಂದರೂ ರದ್ದು ಮಾಡೋದು. ರಿಜೆಕ್ಟಿಂಗ್ ಅಂದರೆ ರಿಜೆಕ್ಟ್ ಆಗ್ತಪ್ಪ ಅಂತಿಲ್ಲ, ಅಂದರೆ ಕ್ಯಾನ್ಸಲ್ ಆಗೈತೆ ಅಂದಂಗೆ ಅರ್ಥ. ರೆಪ್ಯುಡಿಯೇಟಿಂಗ್ ಅಂದ್ರೆ ಕ್ಯಾನ್ಸಲ್ ಮಾಡೋದು. ಬಟ್ ಎನ್ಶ್ಯೂರಿಂಗ್ ಅಂದರೆ ಏನಾಗುತ್ತೆ, ಖಾತ್ರಿ ಮಾಡೋದು, ಒಪ್ಪಿಗೆ ಕೊಡೋದು. ಅದಕ್ಕಾಗಿ ಇವೆಲ್ಲ ಒಂದೇ ಸೇಮ್ ಮೀನಿಂಗ್ ಆನ್ಸರ್ ಇದೇ ಆಗಬೇಕಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಅನ್ಎಥಿಕಲ್ ಪ್ರಾಕ್ಟೀಸಸ್ ಎನ್ಶ್ಯೂರಿಂಗ್ ಅಂತ ಆಗುತ್ತೆ. ಎನ್ಶ್ಯೂರಿಂಗ್ ಆರ್ಡರ್ಲಿ ಗ್ರೋತ್ ಅಂತ, ಅಂದರೆ ಒಂದು ಗ್ರೋತ್ ಆಗಕ್ಕೆ ಏನು ಎನ್ಶ್ಯೂರ್ ಮಾಡಿ ಖಾತ್ರಿ ಪಡ್ಸಾಕತ್ತೀವಿ ಅಂದಂಗೆ ಅರ್ಥ. ಒಂದು ಗ್ರೋತ್ ಆಗೋದನ್ನು ಖಾತ್ರಿ ಪಡ್ಸಾಕತ್ತೀವಿ ಎನ್ಶ್ಯೂರಿಂಗ್ ತುಂಬಬೇಕು. ಇಲ್ಲಿ ಎಲಿಮಿನೇಷನ್ ಮಾಡೇ ತುಂಬಬೇಕು ನೀವು, ಯಾವುದು ಇವು ವರ್ಡ್ಸನ್ನು ನೀವು ಎಲಿಮಿನೇಟ್ ಮಾಡೇ ತುಂಬಬೇಕಾಗತ್ತೆ. ಒಂದು ಸೆಂಟೆನ್ಸ್ ಪ್ರಕಾರನ ತುಂಬಬೇಕಾಗತ್ತೆ. ಕಾಂಪ್ರಿಹೆನ್ಷನ್ನ ನೀವು ಎಷ್ಟು ರೀಡ್ ಮಾಡ್ತಿರಲ್ಲ ಕಾಂಪ್ರಿಹೆನ್ಷನ್ನ, ಅಷ್ಟು ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ರೀಡ್ ಮಾಡೋದು ನಿಮಗೆ ಬರೋದೇ ಇಲ್ಲ. ಅದರ ಸಲುವಾಗಿ ನಾನು ನಿಮ್ಗೆ ರೀಡ್ ಮಾಡಿರಿ ಮತ್ತು ವೊಕ್ಯಾಬ್ಯುಲರಿ ಡೆವಲಪ್ ಮಾಡ್ಕೋಬೇಕು. ಎಷ್ಟು ನೀವು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡ್ಕೋತಿರಲ್ಲ ಅಷ್ಟು ಈಸಿಯಾಗಿ ನೀವು ಇಂಥ ಕಾಂಪ್ರಿಹೆನ್ಷನ್ಗಳನ್ನು ತೊಗೋಬೋದು. ಇದಕ್ಕೆ ಏನಂತೀವಿ, ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಆದಷ್ಟು ಆಯಿತು. ಇವತ್ತಿಗೆ ಕ್ವಶನ್ ಪೇಪರ್ ಮುಗೀತು. 20 ಕ್ವಶನ್ ನಾನು ಬಿಡಿಸಿದ್ದೀನಿ. ಒಂದು ಕ್ವಶನ್ ಪೇಪರ್ ಪೂರ್ತಿ ಮುಗೀತು, 5ನೇ ಕ್ವಶನ್ ಪೇಪರ್ ಇದೆ. ಇಷ್ಟು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸೋಕೆ ನೋಡ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗೈತೆ ಅಂತ ನಾನು ತಿಳ್ಕೊತೀನಿ. ಯಾಕಂತಂದರೆ ಭಾಳಷ್ಟು ಡೀಪಾಗಿ ಹೇಳೋದ್ರಿಂದ ಇದು 40 ನಿಮಿಷ ತನಕ ಒಂದು ಕ್ಲಾಸ್ ಆಗಿದೆ. ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೋತೀನಿ. ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮತ್ತು ಆನ್ಸರ್ಗಳನ್ನು ನಿಮ್ಗೆ ಏನೋ ತೊಂದರೆಗಳಾಗಿರಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.